ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆಯಾದ ದೇವರೇ, ಅಲ್ಪರು ಅಯೋಗ್ಯರು ಆದಂಥ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಈ ಸಂಜೆ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕುಂತು ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ದೇವದರ್ಶನದೆಲ್ಲರೂ ಗುಡಾರ್ಥವನ್ನು ತಂದೆ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ತಂದೆ. ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಸೋದರಗೋಸ್ಕರ ಸಹ ಬೇಡ್ಕೊಂಡೆ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ಮ ವಾಕ್ಯವನ್ನು ಎಲ್ಲರಿಗೂ ತಿಳಿಸೋ ಹಾಗೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವು ಕೇಳಿ ತಂದೆ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ವಾಕ್ಯದ ಪ್ರಕಾರ ತಂದೆ ನಾವು ಜೀವಿಸುವ ಹಾಗೆ ತಂದೆ ನಮಗೆ ಸಹಾಯ ಮಾಡು ತಂದೆಯಾದ ದೇವರೇ, ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪರ್ಸನಿಟಿ ಇದ್ದು ಈ ಕೂಟವನ್ನು ಸುಮ್ಮನೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕರಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಸೊ ತಂದೆಯ ದೇವರಿಗೂ ಮತ್ತೆ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆಯನ್ನು ಹೇಳಿಕೊಂಡು ಮತ್ತೆ ಒಂದು ಬಾರಿ ದೇವದರ್ಶನ ಗೂಡಾರ ಅನ್ನೋ ಪಾಠವನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಸಹೋದರ ಸಹೋದರಿಯರೇ, ಪಾಠಕ್ಕೆ ಇವತ್ತು ಪಾಠ ಹೋಗೋದಕ್ಕೆ ಮುಂಚೆವೆ ನಾವು ಕೆಲವು ಪ್ರಶ್ನೆಗಳು ಹೋದ ವಾರ ಮಾಡಿದಂತ ಪಾಠದಲ್ಲಿ ಅನೇಕರಿಗೆ ಎಷ್ಟು ಜನಕ್ಕೆ ಅದು ಅರ್ಥ ಆಯ್ತು ಅಂತ ನನಗೆ ಕೂಡ ಗೊತ್ತಾಗ್ಬೇಕು. ಯಾಕಂದ್ರೆ ನನ್ನ ಕನ್ನಡ ಅಷ್ಟು ಸ್ಪಷ್ಟವಾಗಿ ಇರೋದಿಲ್ಲ. ಆದ್ರಿಂದ ಸಹೋದರ ಸಹೋದರಿಯರೇ, ನಾನು ಮಾತಾಡುವ ಕನ್ನಡ ನಿಮಗೆಲ್ಲ ಅರ್ಥ ಆಗುತ್ತಾ ಅಂತ ಕೂಡ ನನಗೆ ಬಹಳ ಇದಿದೆ. ಆದ್ರಿಂದ ಸಹೋದರ ಸಹೋದರಿಯರೇ, ಹೋದ ವಾರ ನಾವು ನೋಡಿದಂತ ಪಾಠ ಯಾವ್ದಂತ ಕೇಳಿದ್ರೆ, ಈ ದೇವದಾಸನ ಗೂಡಾರವನ್ನು ಮಾಡುವ ಕಲಾವಿದರು ಅಲ್ವರ, ಆ ಕಲಾವಿದರನ್ನು ಮಾಡಿದ್ರು. ಅವರು ಮೋಶೆಗೆ ತಂದೆಯ ದೇವರು ಕರೆಸಿ ಅವರಿಗೆ ದೇವದರ್ಶನ ಗೂಡಾರವನ್ನು ಅದನ್ನ ಕಟ್ಟಕ್ಕೆ ಏನೇ ಕೂಡ ಕೊಟ್ಟಿದ್ರೆ ಕೂಡ ಅದು ಮೋಶೆಯನ್ನು ಕಟ್ಟಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತು. ಹಾಗಾದ್ರೆ ಈ ಇಬ್ಬರನ್ನ ಹಾದುಕೊಂಡಿದ್ರು. ಆ ಇಬ್ಬರನ್ನ ಹಾದುಕೊಂಡು ಆ ಕಲಾವಿದರನ್ನ ಸಹೋದರ ಸಹೋದರರೇ ಇಬ್ಬರನ್ನ ಆದುಕೊಂಡಿದ್ರಲ್ಲ, ಅವರು ಯಾರು, ಅವರ ಹೆಸರು ಏನು ಅಂತ ಯಾರಾದ್ರೂ ಹೇಳಬಲ್ಲೆ? ಯಾರಾದ್ರೂ ಹೇಳ್ತೀರಾ? ಹೋಲಿಯಬ್ಬ, ಬೆಜಲೇಲ್ ಮೊದಲು, ಬೆಜಲೇಲ್ ಮೊದಲು ಬಂದು ಬೆಜಲೇಲ್. ಹೌದು, ಮೊದಲು ಬಂದು ಬೆಜಲೇಲ್ ಅಂತ ಹೇಳ್ಬೇಕು. ಬಹಳ ಮುಖ್ಯ ಅಂತ. ಇಬ್ರು ಯಾರಂತ ಕೇಳಿದ್ರೆ ಬೆಜಲೇಲ್. ಆಮೇಲೆ ಅವರಿಗೆ ಸೇವಕರನ್ನಾಗಿ ಯಾರಾಗಿದ್ರು ಅಂತ ಕೇಳಿದ್ರೆ, ಹಾಗಾದ್ರೆ ಬೆಜಲೇಲ್ ಅಂದ್ರೆ ಅರ್ಥ ಏನು ಅಂತ ಹೇಳಿದೆ, ಯಾರಿಗಾದ್ರೆ ಜ್ಞಾಪಕ ಇದೆಯಾ? ನೆರಳು. ಯಾರ ನೆರಳು? ದೇವರ ಒಂದು ಪ್ರತಿನಿಧಿ. ನೆರಳು ದೇವರ ಪ್ರತಿನಿಧಿ ಅಂತ ನಾವು ನೋಡಿದೀವಿ. ಆಗಿರುವ ಸಹೋದರ ಸಹೋದರರೇ, ಇದು ಒಂದು ಪ್ರೂಫ್ ಸಾಕಲ್ಲ ನಮಗೆ, ಅದು ಸಾಳಲ್ಲ. ಯಾಕಂದ್ರೆ ಒಬ್ಬರ ಹೆಸರನ್ನ ಇಟ್ಟುಕೊಂಡು ಅವರು ಒಂದು ನೆರಳು ಅಥವಾ ಅವರು ದೇವನ ಪ್ರತಿನಿಧಿ ಅಂತ ಹೇಳುವಾಗ ಅದು ಸಾಕಾಗೋದಿಲ್ಲ. ಹಂಗಾದ್ರೆ ಇನ್ನ ಪ್ರೂಫ್ ಏನ್ ಹುಡುಕ್ಬೇಕು ಅಂತ ಕೇಳಿದ್ರೆ, ಅವರ ತಂದೆನು ಅವರ ಪಿತೃ ಅವರ ಪಿತೃಗಳು ಅಲ್ವಾ, ಅವರ ಹೆಸರು ಕೂಡ ಅದಕ್ಕೆ ಏನಾಗ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳಾಗಿ ಇರ್ಬೇಕು. ಹಾಗಾದ್ರೆ ಬೆಜಲೇಲನ ತಂದೆ ಹೆಸರು ಏನಾಗಿತ್ತು? ಯಾರಾದ್ರೂ ಹೇಳ್ತೀರಾ? ಬೆಜಲೇಲಿನ ತಂದೆ ಹೆಸರು ಊರಿ. ಕರೆಕ್ಟ್ ಅಲ್ವಾ? ಊರಿ ಅಂತ ಹೇಳಿದ್ರೆ ಲೈಟ್ ಅಂತ ಅರ್ಥ, ಬೆಳಕು ಅಂತ ಹೇಳಿ. ನೋಡಿದ್ರೆ ಎಷ್ಟೊಂದು ನೋಡಿದ್ರೆ ಅದ್ಭುತವಾಗಿ ಕ್ರಿಸ್ತನನ್ನ ಅದು ಹೋಲಿಕೆ ಮಾಡೋದು ಅಷ್ಟೊಂದು ಕಷ್ಟವಾಗಿ ಇರುವ ಎಲ್ಲಾ ವಿಷಯಗಳನ್ನು ಸಂಬಂಧಪಡಿಸಿ ನೋಡುವಾಗ್ಲೇ ಅದನ್ನ ಕ್ರಿಸ್ತನಿಗೆ ಹೋಲಿಕೆ ಮಾಡೋಕೆ ಸಾಧ್ಯ. ಅದು ಒಂದು ಬೆಜಲೇಲ್ ಅಂತ ಹೇಳಿ, ಬೆಜಲೇಲ್ ಇವರು ನೆರಳು ಅಂತ ಹೇಳಿ ಆ ನೆರಳಿಗೆ ಸಂಬಂಧಪಟ್ಟ ಇವ್ರು ಕ್ರಿಸ್ತನಪ್ಪ ಅಂತ ಹೇಳಕ್ ಸಾಧ್ಯ ಅಲ್ಲ. ಅದು ತಂದೆಯ ದೇವ್ರು ಇಟ್ಟಿರುವ ಯೋಜನೆಯಲ್ಲಿ ನೋಡುವಾಗ ಊರಿ ಅಂತ ನೋಡ್ತೀವಿ ಅಲ್ವರ. ಆದ್ರೆ ಅವರ ಊರಿ ಅಂತ ಹೇಳಿದ್ರೆ
ಅವರ ನಮ್ಗೆ ಗೊತ್ತಲ್ಲ, ಅವರ ತಂದೆ ಮೊಮ್ಮಗನು ಯಾರಂತ ಕೇಳಿದ್ರೆ ಬೆಜಲುಲ್. ಅವರು ಯಾವ ಗೋತ್ರಕ್ಕೆ ಸಂಬಂಧಪಟ್ಟವರು ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಯಹೂದ. ಯಹೂದ ಯಹೂದ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ ಪ್ರೈಸ್, ಸ್ತುತಿ ಮಾಡೋದು. ಬ್ರದರ್ ಆದ್ರ ಅರ್ಥ ನೀವ್ ಹೇಳ್ಪಾಡ್ರಿ, ನಮಗ ಅರ್ಥ ಕೇಳ್ಬೇಕು, ನೀವು ಕೇಳ್ಬೇಕು ನಮಗ ಅರ್ಥ ಅಂತ. ಅದನ್ನ ಅರ್ಥ ಏನಂತ ಕೇಳಿದ್ರೆ ಇವಾಗ ನಾನ್ ನೆಕ್ಸ್ಟ್ ಕೇಳ್ತೀನಲ್ಲ, ಅದನ್ನ ಅರ್ಥ ನಾನು ಕೂಡ ಅದು ಕೇಳ್ತೀನಿ. ಏನಪ್ಪಾ ಇದು ಅಂತ ಹೇಳಿದ್ರೆ ಅದ ನೋಡ್ರಿ ದೇವರ ಸ್ತುತಿ ಅಂತ ನೋಡ್ತೀವಿ. ಸಹೋದರ ಸಹೋದರಿಯರಾಗಿರುವಾಗ ದೇವರಿಗೆ ಮಹಿಮೆ ತರುವ ಊರಿನ ಮಗನಾದ ಮೊಮ್ಮಗನು ಅಂತ ಹೇಳಿದ್ರೆ ತಂದೆಯಾದ ದೇವರಿಂದ ಬಂದಿರುವ ಒಂದು ನೆರಳು, ಅದು ಕ್ರಿಸ್ತನು ಅಂತ ಹೇಳಿ ನಾವು ನೋಡಿದೀವಿ ಸಹೋದರ ಸಹೋದರಿಯರು. ಆಗಿರುವಾಗ ಬಹಳ ಮುಖ್ಯವಂತ ಆ ದೇವದರ್ಶನ ಗೂಡಾರ ಕಟ್ಟೋದಿಕ್ಕೆ ತಂದೆಯ ದೇವರು ಆದುಕೊಂಡಿರುವ ಒಂದು ವ್ಯಕ್ತಿ ಅಂತ ಹೇಳುವಾಗ, ಅದು ನಿಜವಾದ ಈ ಒಂದು ಆಲಯನ ಕಟ್ಟೋದಿಕ್ಕೆ ಮೊಟ್ಟ ಮೊದಲು ಯಾರಪ್ಪ ಬಂದ್ರು ಅಂತ ಕೇಳಿದ್ರೆ ಕ್ರಿಸ್ತನು. ಸಹೋದರ ಸಹೋದರಿ, ಅದು ಮಾತ್ರ ಇಲ್ಲ, ಇಲ್ಲಿಗೆ ನಾವು ನೋಡ್ಬೇಕಾದ್ರೆ ಈ ಒಂದು ಬೆಸಲಿಲ್ಲು ಯಾವ್ದೆಲ್ಲ ಇಟ್ಟಪ್ಪ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ನಮಗ್ ಗೊತ್ತು. ಯಾವ್ದ್ರೆಲ್ಲ ಕೆಲಸ ಮಾಡ್ತಿದ್ರು ಅಂತ ಹೇಳುವಾಗ ಏನೆಲ್ಲ ಅವ್ರಿಗೆ ಕೆಲಸ ಕೊಟ್ಟಿದ್ರು, ಯಾವ ವಸ್ತುಗಳನ್ನ ಇಟ್ಟು ಕೆಲಸ ಮಾಡ್ತಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದಕ್ಕೂ ಮೊದಲು ನೆಕ್ಸ್ಟ್ ಆ ಒಂದು ಸೇವಕರು ಜೊತೆಗೆ ಯಾರು ಇದ್ರು ಅಂತ ಹೇಳಿದ್ರೆ, ಜೊತೆಗಿದ್ದ ಇನ್ನೊಂದು ಕಲಾವಿದರು ಯಾರಪ್ಪ ಅವರು ಅಂತ ಹೇಳಿದ್ರೆ, ಅವ್ರ ಜ್ಞಾಪಕ ಇದೆಯಾ? ಅವ್ರ ಹೆಸರು ಅಹೋಲಿಬಾ. ಕರೆಕ್ಟ್. ಅಹೋಲಿಬಾ ಅಂತ ಹೇಳಿದ್ರೆ ಅದ್ರ ಅರ್ಥ ನಾನು ಹೇಳಿದ ಅರ್ಥ ಆಯ್ತಾ? ಅಹೋಲಿಬಾ ಅಂದ್ರೆ ಯಾರು? ಸಹಾಯಕ. ಬಹಳ ಸಂತೋಷ. ನೋಡಿದ್ರ ಸಹೋದರ ಸಹೋದರಿ, ಸಹಾಯಕ ಅಂತ ಅರ್ಥ ಅಂತ ಹೇಳಿದ್ರೆ ಇವನು ಅಹೋಲಿಬಾ ಅಂತ ಹೇಳಿದ್ರೆ ಸಹಾಯಕ. ತನ್ನ ಸಹೋದರನಿಗೆ ಏನಾಗ್ತಾನೆ ಅಂತ ಕೇಳಿದ್ರೆ ಸಹಾಯಕ ಅಂತ ಕೇಳಿದ್ರೆ, ಕ್ರಿಸ್ತನು ನಮಗೆ ಏನಾಗ್ತಾರೆ ಅಂತ ಕೇಳಿದ್ರೆ, ಹೆಂಗೆ ಸಹೋದರನಾಗಿ ಕ್ರಿಸ್ತನಿಗೆ ನಾವು ಸಹಾಯಕ ಆಗಿದ್ದಿ, ಮೊದಲಿಗೀತೆಯಾಗಿ ಇದ್ದು ಕ್ರಿಸ್ತನಿಗೆ ನಾವು ಬರುವ ರಾಜ್ಯದಲ್ಲಿ ಕ್ರಿಸ್ತನ ಹೆಂಗೆ ಅವರು ಸಿಂಹಾಸನಲ್ಲಿ ಕೂತಿದ್ರೆ ಕೂಡ ನಾವೆಲ್ಲ ಏನಾಗ್ತೀವಿ ಅಂತ ಕೇಳಿದ್ರೆ ಅವ್ರಿಗೆ ಸಹಾಯಕವಾಗಿರ್ತೀವಿ. ಹೊತ್ತು ಅವರೇ ಮಹಾಯಾಜಕನು ಕ್ರಿಸ್ತನೇ. ನಾವೆಲ್ಲ ಯಾಜಕನಾಗಿದ್ದರೆ ಕೂಡ ಕ್ರಿಸ್ತನು ಮಹಾಯಾಜಕನಾಗಿ ಇರೋದು. ಹಾಗಾದ್ರೆ ಈ ಅಹೋಲಿಬಾ ಯಾರಪ್ಪ ಅಂತ ಕೇಳಿದ್ರೆ, ಅಹೋಲಿಬಾ ಒಂದು ನಮ್ಗೆಲ್ಲ ಗೊತ್ತಿದ್ದಂಗೆ ಅವರು ಸಹಾಯಕ. ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ, ಮೈ ಬ್ರದರ್ ಸಪೋರ್ಟೆಡ್ ಅಂತ ಹೇಳ್ತಾರೆ, ಸಹಾಯಕ ಅಂತ ಹೇಳುವ ವಿಷಯ. ಹಾಗಿದ್ರೆ ಈ ಸಹಾಯಕ ತಂದೆ ಹೆಸರು ಏನಾಗಿತ್ತಪ್ಪ? ಯಾರಿಗಾದ್ರೆ ಜ್ಞಾಪಕ ಇದೆಯಾ? ಅಹಿಸಮ. ಕರೆಕ್ಟ್. ಅಹಿಸಮ ಅಂದಿರ ಏನ್ ಅರ್ಥ ಆಯ್ತು? ಯಾರಿಗಾದ್ರೆ ಜ್ಞಾಪಕ ಇದೆಯಾ? ಸಹಾಯಕನು ಬ್ರದರ್. ತಂದೆಯ ಗುಡಾರ ಅಥವಾ ತಂದೆಯ ಗೂಡಾರ. ವೆರಿ ಗುಡ್ ಸಹೋದರಿಯರೇ, ಇದ್ರಲ್ಲ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ, ಒಳ್ಳೇದು. ನನಗೆ ಬಹಳ ಸಂತೋಷ. ಯಾಕಂದ್ರೆ ನಾನ್ ಮಾತಾಡುವ ಕನ್ನಡದಲ್ಲಿ ಕೂಡ ನೀವು ಇಷ್ಟೊಂದು ಎಲ್ಲ ನೀವು ಅದನ್ನ ಕಂಡಿಡ್ದು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಜ್ಞಾಪಕ ಇಟ್ಟಿದ್ದೀರಲ್ಲ, ಬಹಳ ಸಂತೋಷ ಸಹೋದರ ಸಹೋದರಿ. ಇದೇ ಸತ್ಯ ಅನ್ನೋದು ನಮಗೆ ಭಾಷೆ ಅಲ್ಲ, ಮಾತಾಡುವ ಮಾತಲ್ಲಿ ಅದನ್ನ ನೀವು ತಿಳ್ಕೊಂತೀರ ನೋಡ್ರಿ, ಅದೇ ಸತ್ಯ ಸಹೋದರ ಸಹೋದರಿಯರೇ. ನಾನು ಇಷ್ಟೊಂದು ಬಹಳ ಏನ್ರಿ ಒಂದು ಸ್ಪಷ್ಟವಾಗಿ ಮಾತಾಡುವ ಒಂದು ಕನ್ನಡ ಬದಲು ನೀವು ಅಷ್ಟೊಂದು ನಾನು ಮಾತಾಡುವ ಸುಲಭ ಕನ್ನಡದಲ್ಲಿ ನೀವು ಅರ್ಥ ಮಾಡ್ಕೊಂತೀರಾ. ದೇವರ ಮಹಿಮೆ ಉಂಟಾಗ್ಲಿ. ಸಹೋದರ ಸಹೋದರಿ, ಯಾವ ತರ ಇರುವಾಗ ಯಾರಂತ ಕೇಳಿದ್ರೆ ದೇವರು ಗೂಡಾರ ಅಂತ ನೋಡ್ರಿ. ಹಂಗಾದ್ರೆ ಅಹಿಸಮ ಅಂತ ಹೇಳುವಾಗ ಇವ್ರಿಗೆ ಅಹೋಲಿಬಾ ತಂದೆ ಅಹಿಸಮ ಅನ್ನುವಾಗ ಸಹೋದರ ಸಹೋದರಿಯರೇ ಅದು ದೇವರ ಗೂಡಾರ ಅಂತ ಅರ್ಥ. ಇವಾಗ ನೋಡ್ರಿ, ನಾವ್ ಯಾರ್ರಿ ಅಂತ ಕೇಳಿದ್ರೆ ಕ್ರಿಸ್ತನ ತಂದೆಯ ದೇವರಿಗೆ ಯಾರಪ್ಪ ಗೂಡಾರ ಅಂತ ಕೇಳಿದ್ರೆ ನಾವೇ ದೇವರ ಆಲಯ ಅಂತ ವಾಕ್ಯಗಳೆಲ್ಲ ಉಂಟು. ಸೊ ಇದು ಹೌದು, ಬಹಳ ಮುಖ್ಯ ಅದು ಅಲ್ವರ. ಹಂಗಾದ್ರೆ ಇದು ನಮ್ಗೆ ಗೊತ್ತಿದ್ದ ಒಂದು ವಿಷಯ. ಆದ್ರೆ ಇವರು ಈ ಒಂದು ಯಾವ ಗೋತ್ರದಲ್ಲಿ ಬಂದಿದ್ರು ಇವರು ನೋಡ್ತೀವಿ. ಅಹೋಲಿಬಾ ಯಾವ ಗೋತ್ರ?
ದಾನ್ ಗೋತ್ರದಿಂದ ಬಂದಿರೋರು ಯಾರಂತ ಕೇಳಿದ್ರೆ ಆದುಕೊಂಡಿರೋರು ದಾನ್ ಗೋತ್ರ. ಯಾಕಪ್ಪ ದಾನ್ ಗೋತ್ರದಿಂದ ಬಂದಿರೋ ನೋಡ್ರಿ, ದೇವರ ಗೂಡಾರ ಅಂತ ದೇವರು ಆದುಕೊಂಡಿರುವ ಒಂದು ಆ ಕಲಾವಿದರು ಕ್ರಿಸ್ತನು ಒಂದು ದೇವದರ್ಶನ ಕಟ್ಟುವ ನಿಜವಾದ ದೇವದರ್ಶನ ಗೂಡಾರ, ಅದನ್ನು ಪ್ರಕಟಣೆಯಲ್ಲಿ ನೋಡ್ತೀವಲ್ಲ, ಆ ದೇವದರ್ಶನ ಗೂಡಾರ ಅವಾಗ ಏನಾಗ್ತದೆ ಅಂತ ಕೇಳಿದ್ರೆ ಎಲ್ಲಾ ಮನುಷ್ಯರ ಮಧ್ಯದಲ್ಲಿ ಅದು ಬರುತ್ತೆ ಅಂತ ನೋಡ್ತೀವಿ. ಅದನ್ನ ರೆಡಿ ಮಾಡೋದಿಕ್ಕೆ, ಅದನ್ನ ಅವರು ಕಟ್ಟೋದಿಕ್ಕೆ ಮೊದಲು ಯಾರನ್ನು ಬೆಸಲಿಲ್ಲು, ಆಮೇಲೆ ತಂದೆಯ ಗೂಡಾರ ಅಂತ ಹೇಳುವಾಗ ಅದು ಸಭೆಗೆ ಹೋಲಿಕೆ ಆಗ್ತದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಈ ಒಂದು ಯಾರಂತ ಹೇಳಿದ್ರೆ ಅಹಲ್ಯೂಬ ಅನ್ನುವಾಗ ಸಪೋರ್ಟೆಡ್, ಸಹಾಯಕ, ಕ್ರಿಸ್ತನಿಗೆ ಆ ಸಹಾಯಕ, ಸಹೋದರನಿಗೆ ಸಹಾಯಕ ಅಂತ ನೋಡ್ತೀವಿ. ಅದೇ ತರ ಇವ್ರು ಯಾವ ಗೋತ್ರಕ್ಕೆ ಸೇರಿದ್ದು ಅಂತ ಹೇಳಿದ್ರೆ ಇವರ ಗೋತ್ರ ಅಂತ ಹೇಳುವಾಗ ದಾನ್ ಗೋತ್ರ ಅಂತ ಹೇಳಿದ್ರೆ. ಹಂಗಾದ್ರೆ ದಾನ್ ಗೋತ್ರ ಅಂದ್ರೆ ಏನರ್ಥ? ನ್ಯಾಯಾಧಿಪತಿ, ತೀರ್ಪು ಮಾಡುವವರು. ವೆರಿ ಗುಡ್, ತೀರ್ಪು ಮಾಡೋರು. ನೋಡ್ರ, 1000 ವರ್ಷದಲ್ಲಿ ಸಹೋದರ ಸಹೋದರಿಯರೇ ಏನಾಗ್ತದೆ ಅಂತ ಕೇಳಿದ್ರೆ ಕ್ರಿಸ್ತನ ಜೊತೆಗೆ ಅವರ ಸಿಂಹಾಸನದಲ್ಲಿ ಕೂತುಕೊಂಡು ಈ ಲೋಕವನ್ನು ಏನ್ರಿ ತೀರ್ಪು ಕೊಡೋರು ಯಾರು ಅಂತ ಹೇಳಿದ್ರೆ ಈ ಸಗಾಯಕನೇ, ಈ ದಾನ್ ಗೋತ್ರದ ಇರುವ ದಾನು ಅಂತ ಹೇಳುವಾಗ ಅಲ್ಲರ ಸಭೆ ಕ್ರಿಸ್ತನ ಜೊತೆಗೆ ಕೂತಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಆಳ್ವಣಿಕೆ ಮಾಡುವಾಗ ಇವಾಗ ಅವರು ತೀರ್ಪು ಕೊಡ್ತಾರೆ ಈ ಲೋಕಕ್ಕೆ ಮಾತ್ರ ಅಲ್ಲ, ಈ ಪರಲೋಕದಲ್ಲಿ ಇರುವ ದೂತರು ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತೀರ್ಪು ಕೊಡುವ ಒಂದು ಏನಂತ ಕೇಳಿದ್ರೆ ಒಂದು ಗೋತ್ರವಾಗಿರ್ತಾರೆ ಅಂತ ನಾವು ನೋಡಿ. ಇಷ್ಟು ಈಸಿಯಾಗಿ ನೀವು ಸುಲಭವಾಗಿ ಈ ವಿಷಯಗಳ ತಿಳ್ಕೊಂಡಿದ್ರ ಸಹೋದರ ಸಹೋದರರು, ಬಹಳ ಮುಖ್ಯ. ಬಹಳ ಥ್ಯಾಂಕ್ಸ್ ನಾನು ಹೇಳ್ತೀನಿ, ಕೃತಜ್ಞತೆ ಹೇಳ್ತೀನಿ ಕ್ರಿಸ್ತನಿಗೆ. ಯಾಕಂದ್ರೆ ನಾನು ಹೇಳುವ ಮಾತುಗಳೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಲ್ಲಪ್ಪ. ಸರಿ, ಹೀಗಿರುವಾಗ ಸಹೋದರ ಸಹೋದರಿಯರೇ ನೋಡಿ, ಈ ಒಂದು ಹೆಸರುಗಳಲ್ಲಿ ಎಷ್ಟೊಂದು ಸತ್ಯನ ಅಡಿಗಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ಸಹೋದರ ಸಹೋದರಿಯರೇ ಅಷ್ಟೊಂದು ಹೆಸರುಗಳು, ಎಲ್ಲ ಹೆಸರುಗಳು ಬಹಳ ಮುಖ್ಯ. ಒಂದೊಂದು ಹೆಸರನ್ನ ಅವ್ರನ್ನ ದೇವರು ಕರೆದು ಅವರಿಗೆ ಒಂದು ಹೆಸರು ಕೊಟ್ರೆ ಆ ಹೆಸರು ಸುಮ್ಮನೆ ಕೊಡಂಗಿಲ್ಲ. ಅದು ಅವ್ರ ಕೆಲ್ಸಕ್ಕೆ ತಕ್ಕದಾಗಿ ಅವ್ರಿಗೆ ಏನ್ ಕೆಲ್ಸನೋ ಅವ್ರಿಗೆ ತಕ್ಕದಾಗಿ ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಮುಂಚೆನೆ ಅವ್ರಿಗೆ ಹೆಸರುಗಳನ್ನ ಕೊಡ್ತಾ ಇದ್ರು. ಇದು ನಾವು ನೋಟ್ ಮಾಡ್ಬೇಕು ಯಾವಾಗ್ಲೂ ಅಲ್ವರ. ನೋಡ್ಬೇಕಾದ್ರೆ ನೀವು ಆದಿಕಾಂಡದಲ್ಲಿ ಪ್ರಕಟಣೆ ತನಕ ಅನೇಕ ವಿಷಯಗಳೆಲ್ಲ ನೋಡುವಾಗ ಅನೇಕರ ಒಂದು ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ ತಂದೆಯ ದೇವರು. ಇವು ಆ ಹೆಸರುಗಳು, ಕೆಲವು ಹೆಸರುಗಳ ಜ್ಞಾಪಕ ಇದೆಯಾ? ಯಾರೆಲ್ಲ ಬದಲಾವಣೆ ಮಾಡಿದ್ದಾರೆ ತಂದೆಯ ದೇವರು ಅಂತ? ಅಬ್ರಹಾಂ ಮತ್ತು ಸಾರಾ. ಅಬ್ರಹಾಂ ಸಾರಾ. ಅಬ್ರಾಮ್ ಅಂತ ಹೇಳಿದ ಇರುವ ಅಬ್ರಹಾಂ, ಇನ್ನು ಮುಂದೆ ನೀ ಅಬ್ರಾಮ್ ಅಲ್ಲ ಅಬ್ರಹಾಂ ಅಂತ ಹೇಳಿ, ಸಾರಾ ಅಲ್ಲ ಸಾರಾ ಅಂತ ಹೇಳಿತ್ತು ಅಲ್ಲ. ಸಾರಾ ಅಂತ ಹೇಳಿದ್ರ ಸಾರಾ ಅಂತ ಹೇಳುವ ಸೋದರ ಸೋದರಿ, ಇದಕ್ಕೇನ್ ಅರ್ಥ ಅಂತ ಹೇಳಿದ್ರೆ ಏನರ್ಥ ರೀ? ಅಬ್ರಹಾಂ ಅಂದ್ರೆ ಅದು ಏನರ್ಥ? ಸಮೂಹಗಳ ತಂದೆ ಅಂತ ಕರೆದು ಅಲ್ವಾ. ಅದೇ ತರ ತಾಯಿ ಸಮೂಹಗಳ ತಾಯಿ ಅಂತ ಅರ್ಥ. ಅದೇ ತರ ಬೇರೆ ಯಾರಿಗಾದ್ರೆ ಹೆಸರುಗಳು ಚೇಂಜ್ ಮಾಡಿದಾರ? ಯಾಕೋಬು ಅಂತ ಹೇಳಿದ್ರೆ ಏನರ್ಥ? ವಂಚಕ ಅಂತ ನೋಡ್ರಿ. ಯಾಕೆ ವಂಚಕ ಅಂತ ಅವನ ಹೆಸರು ಬಂತು ಅಂತ ಹೇಳಿದ್ರೆ ನಮ್ಗೆ ಗೊತ್ತು. ಈಶನ್ ಏನ್ ಮಾಡಿದ್ರು ಅಲ್ವಾ? ಈಶಾನ ಮೋಸ ಮಾಡಿದಿಕ್ಕೆ ಅದಕ್ಕೆ ಇವ್ ವಂಚಕ ಅಂತ ಬಂತು. ಆದ್ರೆ ತಂದೆಯ ದೇವ್ರು ಯಾವಾಗ ಇವ್ರನ್ನ ಆದ್ಕೊಂಡಿದ್ರು ಇವರಿಗೆ ಹೆಸರನ್ನ ಬದಲಾವಣೆ ಮಾಡ್ತಾರೆ. ಇಸ್ರೇಲ್ ಅಂತ ಏನ್ ಮಾಡ್ತಾರೆ, ಇವ್ರನ್ನ ಮುಂದೆ ಕರೀತಾರೆ. ಇನ್ನು ಮುಂದೆ ನೀನು ಯಾಕೋಬನಲ್ಲ ಇಸ್ರೇಲ್ ಅಂತ ಕರೀತಾರೆ. ಇಸ್ರೇಲ್ ಅಂತ ಕರೆಯುವಾಗ ಆ ಇಸ್ರೇಲ್ ಅಂದ್ರೆ ಏನರ್ಥಪ್ಪ? ಯಾರಿಗಾರ ಜ್ಞಾಪಕ ಇದೆಯಾ? ಇಸ್ರೇಲ್ ದೇವರೊಂದಿಗೆ ಹೋರಾಡಿ ಗೆದ್ದವನು. ವೆರಿ ಗುಡ್. ಇಸ್ ರಾ ಎಲ್ ಅನ್ನೋ ಅರ್ಥ ನೋಡಿ. ಇಸ್ರಾಯೇಲ್ ಅಂತ ಹೇಳುವಾಗ ಅದಕ್ಕೆ ಇಸ್ ರಾ ಎಲ್ ಅಂತ ಅದಕ್ಕೆ ಸಪರೇಟ್ ಆಗಿ ನೋಡ್ಬೋದು. ಇಸ್ ರಾ ಎಲ್. ಇಸ್ ಅಂದ್ರೆ ಏನು ಅಂತ ಹೇಳಿದ್ರೆ ನೋಡ್ರಿ, ದೇವ್ರಿಗೂ ಮನುಷ್ಯನಿಗೂ. ಎಲ್ ಅಂದ್ರೆ ದೇವ್ರು ಅಲ್ವರ. ರಾ ಅಂದ್ರೆ ಇವರು ಮನುಷ್ಯರು. ಹಂಗಾದ್ರೆ ಯಾರಂತ ಕೇಳಿದ್ರೆ ಮನುಷ್ಯರಿಗೂ ದೇವರಿಗೂ ಹೋರಾಟ, ವಾರ್ ಅಂತ ಹೇಳುವಾಗ ಅವನು ಹೋರಾಟ ಮಾಡಿ ಗೆದ್ದವನು ಅಂತ ಹೇಳಿ ಅದಕ್ಕೆ ಇಸ್ ಅನ್ನುವಾಗ ಮನುಷ್ಯ, ರಾ ಅನ್ನುವಾಗ ವಾರ್ ಅಂತಾರಲ್ಲ, ವಾರ್ ಅನ್ನುವಾಗ ಯುದ್ಧ,
ಎಲ್ ಅನ್ನುವಾಗ ದೇವರು, ಮನುಷ್ಯನ ಮತ್ತೆ ದೇವರನ್ನು ಯುದ್ಧ ಮಾಡಿ ಗೆದ್ದವನು ಅನ್ನೋದಕ್ಕೆ ಅವನಿಗೆ ಇಸ್ರಾಯೇಲ್ ಅಂತ ಹೆಸರನ್ನ ಇಟ್ಟಿದ್ದು ನಾವು ನೋಡ್ತೀವಿ ಸಹೋದರ ಸಹೋದರಿ. ಬಹಳ ಸ್ಪಷ್ಟವಾಗಿ ನೋಡ್ತೀವಿ. ಹಂಗಾದ್ರೆ ತಂದೆ ದೇವರು ನೋಡಿದ್ರಿ ಹೆಂಗ ಒಂದು ಕಟ್ಟುವ ದೇವರ ಆಲಯ ಕಟ್ಟೋದಿಕ್ಕೆ ತಂದೆ ದೇವ್ರು ಎಷ್ಟೊಂದು ಏರ್ಪಾಡುಗಳು ಮಾಡಿ ಒಬ್ಬೊಬ್ರನ್ನ ಕೂಡ ಹಂಗೆ ಹೆಸರುಗಳು ಕೂಡ ನೋಡ್ರಿ ಹೆಂಗೆ ಬಂತು. ಇನ್ನ ಯಾರಾದ್ರೂ ಜ್ಞಾಪಕ ಇದೆಯಾ ಬೇರೆ ಹೆಸರುಗಳೆಲ್ಲ? ಪೌಲ ಆಗ್ತಾವ. ಮಾಡ್ತಾರೆ. ಯಾರಿಗಾದ್ರೆ ಹುಟ್ಟಕ್ ಮುಂಚೆನೆ ಹೆಸರನ್ನು ಕೊಟ್ಟಿದ್ರ? ಈಸಾಕ್ ಅಂದ್ರೆ ಏನರ್ಥ? ನಗು ನಗು ಅಂತ ನೋಡ್ರಿ. ಹಂಗಿದ್ರೆ ಈ ಗೋತ್ರಗಳೆಲ್ಲ ಇದೆಯಲ್ಲ, 12 ಗೋತ್ರಗಳು ಕೂಡ ಅವ್ರು ಹುಟ್ಟಕ್ ಮುಂಚೆನೆ ಅವ್ರಿಗೆ ತಕ್ಕದಾಗಿ ಒಂದೊಂದು ಹೆಸರನ್ನ ಕೊಟ್ಟಿದ್ರು ಸಹೋದರ ಸಹೋದರಿ. ಇವೆಲ್ಲ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಹೆಸರು ಅಲ್ಲ. ನಾವ್ ಇಡ್ತೀವಿ ನೋಡ್ರಿ, ಕೆಲವು ಹೆಸರುಗಳೆಲ್ಲ ಇಟ್ಟಿರ್ತೀವಿ. ಕೆಂಪಮ್ಮ ಅಂತ ಇಟ್ಟಿರ್ತೀವಿ, ಆದ್ರೆ ನೋಡಿದ್ರೆ ಕಪ್ಪಗಿರ್ತಾರೆ ಅಲ್ವರ. ಅದೇ ತರ ಈಗ ನಾವು ಇಡುವ ಹೆಸರುಗಳೆಲ್ಲ ಹೆಂಗಿರ್ತದೆ ಅಂತ ಕೇಳಿದ್ರೆ ಒಬ್ಬೊಬ್ರು ಹೆಸರುಗಳು ಸಂಬಂಧವೇ ಇರೋದಿಲ್ಲ, ಒಬ್ಬೊಬ್ರಿಗೆ ಸಂಬಂಧ ಇರೋದಿಲ್ಲ. ಆದ್ರೆ ತಂದೆ ದೇವರು ಹಾಕಿಕೊಂಡು ಇಡುವ ಹೆಸರುಗಳು, ಅವ್ರಿಗೆ ಕೊಡುವ ಹೆಸರುಗಳನ್ನ ಅದೆಲ್ಲ ಟೈಟಲ್ ಅಂತಾರೆ. ಟೈಟಲ್ ಅನ್ನುವಾಗ ಅವರ ಒಂದು ಏನ್ರಿ ಕರ್ತವ್ಯ, ದೇ ಹ್ಯಾವ್ ಟು, ಅವ್ರು ಅದನ್ನ ಕೆಲ್ಸ, ಅವ್ರು ಏನು ಅವರು ಇಲ್ಲಿ ಲೋಕದಲ್ಲಿ ಬಂದು ಮಾಡ್ಬೇಕೋ ಅದಕ್ಕೆ ತಕ್ಕದಾಗಿ ಅದಕ್ಕೆ ಹೆಸರಾಗಿತ್ತು. ಅದಕ್ಕೆ ಯೋಹಾನ್ ಸ್ಥಾನಿಗೆನೆ ಕೂಡ ಯೋಹಾನ್ ಅಂತ ದೇವರೇ ಅವ್ರಿಗೆ ಹೆಸರನ್ನ ಕೊಟ್ಟಿದ್ರು ಅಲ್ವರ. ಯಾಕೆ ಅಂತ ಕೇಳಿದ್ರೆ ಈಸ್ ಸರ್ವೆಂಟ್ ಆಫ್ ಗಾಡ್. ಇವ್ರು ಕೂಡ ಯಾರ್ರಿ? ಸಗಾಯಕ, ತಂದೆಯ ಒಂದು ಸಗಾಯಕ ಅಂತ ಹೇಳುವ ಯೋಹಾನ ಅವ್ರಿಗೆ. ಅದೇ ತರ ಕ್ರಿಸ್ತನಕ್ಕೆ ಇಮ್ಯಾನುವೇಲ್ ಅಂತ ಹೇಳುವಾಗ ಇವಾಗ ನೋಡ್ರಿ ಪೌಲು, ಪೀಟರು, ಇವ್ರಿಗೆಲ್ಲ ಕೂಡ ಹೆಸರುಗಳು ಬದಲಾವಣೆ ಆಯ್ತು. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಒಂದೊಂದು ಏನಾಯ್ತು, ಒಂದು ಪಾರ್ಟ್, ಅವರ ಒಂದು ದೇವರ ಒಂದು ಯೋಜನೆಯಲ್ಲಿ ಅವರು ದೇವರು ಕೊಡುವ ಕೆಲ್ಸಕ್ಕೆ ತಕ್ಕದಾಗಿ ನಡಿಬೇಕಾಗಿರುವ ವ್ಯಕ್ತಿಗಳು, ಅದಕ್ಕೆ ಹಂಗೆ ಕೊಟ್ಟಿದ್ರು ಅಂತ ನೋಡ್ತೀವಿ. ಸೊ ನಾವು ಇವಾಗ ಹೋದ್ವಾರ ಮಾಡಿರೋ ಪಾಠ ಬಹಳ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಹಂಗಿರುವಾಗ ಸಹೋದರ ಸಹೋದರಿ, ದೇವರ ಒಂದು ಯೋಜನೆ ಕೂಡ ಒಂದು ವಾಕ್ಯ ಕೂಡ ಓದನ್ನ. ಎಬ್ರಿಯರಿಗೆ 8ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನು ಹಾಕದೆ ಕರ್ತನೆ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಯಾಜಕೋದ್ಯೋಗ ನಡೆಸುವವನಾಗಿದ್ದಾನೆ. ನೋಡಿದ್ರೆ ಹಂಗಾದ್ರೆ ಮನುಷ್ಯನು ಮಾಡಿರೋದು ನೋಡ್ರಿ, ಅದೆಲ್ಲ ಮಾಡಿರೋದು ಬೆಜಲಿಲ್ಲು ಮತ್ತೆ ಅಹೋಲಿಬಾ ಮಾಡಿದ್ರೆ ಕೂಡ ಅದು ಅವರೆಲ್ಲ ಮನುಷ್ಯರಾಗಿದ್ದು ಅವ್ರು ಮಾಡಿದ್ದು ಒಂದು ದೇವದರ್ಶನ ಗುಡಾರ. ಆದ್ರೆ ಕರ್ತನು ದೇವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಿಜವಾದ ದೇವದರ್ಶನ ಗುಡಾರ ನೋಡ್ರಿ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಕರ್ತನು ಮತ್ತೆ ಸಭೆಯನ್ನು ಕಟ್ತಾರೆ. ಆ ಸಭೆ ಕಟ್ಟೋದಿಕ್ಕೆ ಸಭೆ ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ಸಗಾಯಕನಾಗಿರ್ತದೆ. ಅದೇ ತರ ಕ್ರಿಸ್ತನ್ ಏನಾಗ್ತಾರೆ ಅಂತ ಕೇಳಿದ್ರೆ ಇದಕ್ಕೆ ಬೆಸಲಲ್ಲಿ ಹೆಂಗೆ ಬಂದು ಬೆಸಲಲ್ಲಿ ಇದ್ರು ಅದೇ ತರ ಕ್ರಿಸ್ತನು ಕೂಡ ಕಟ್ಕೊಂಡು ಬರ್ತಾರೆ. ತನ್ನ ಎಲ್ರಿ ಕೈಯಿಂದ ಕಟ್ಟಿದಲ್ಲ, ಮನುಷ್ಯನೆಲ್ಲ ಕಟ್ಟಿದ್ದು, ಇದು ನಿಜವಾದ ದೇವದರ್ಶನ ಗೂಡಾರ ಕಟ್ಟಿಕೊಂಡು ಯಾರು ಬರ್ತಾರೆ ಅಂತ ಕೇಳಿದ್ರೆ ಕ್ರಿಸ್ತನು ಬರೋದು. ನೋಡ್ರಿ ಅವ್ರು ಯಾವ್ದೆಲ್ಲ ಕೆಲಸ ಮಾಡ್ತಿದ್ರಪ್ಪ ಅಂತ ಕೇಳಿದ್ರೆ ಯಾವ ಆ ಲೋಕಗಳೆಲ್ಲ ಇತ್ತಲ್ಲ ಯಾವ್ದೆಲ್ಲ ಇಟ್ಟು ಕೆಲಸ ಮಾಡ್ತಿದ್ರು ಅಂತ ಕೇಳಿದ್ರೆ ಮೊದಲು ನೋಡ್ಬೇಕಾದ್ರೆ ಚಿನ್ನವನ್ನ ಇಟ್ಟು ಏನ್ ಮಾಡ್ತಾ ಇದ್ರಂತೆ? ಚಿನ್ನ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಏನ್ರಿ ಚಿನ್ನ ಅಂತ ಹೇಳಿದ್ರೆ ನೋಡುವ ಸಹೋದರ ಸಹೋದರಿಯರೇ ಅಲ್ವಾ, ಏನ್ರಿ ಚಿನ್ನ ಅಂತ ಹೇಳಿದ್ರೆ ಏನು? ದೈವಿಕ ಗುಣ. ನೋಡ್ರಿ ಏನಿಗೆ ಅಂತ ಕೇಳಿದ್ರೆ ಮೊದಲು ಕ್ರಿಸ್ತನ ಒಂದು ಬಹಳ ಒಂದು ಈ ಸಭೆಗೆ ಏನಪ್ಪ ತರಬೇಕು ಮೊದಲು ಅಂತ ಕೇಳಿದ್ರೆ ಅವ್ರ ದೈವಿಕ ಗುಣ ತರಬೇಕು. ಹೆಂಗೆ ನಿಮ್ಮ ತಂದೆಯ ದೇವರು ಪರಿಶುದ್ಧನಾಗಿದ್ದಾನೋ ಅದೇ ತರ ನೀವೆಲ್ಲರೂ ಕೂಡ ಏನಾಗಬೇಕಂತೆ? ಪರಿಶುದ್ಧನಾಗಿರೋದಕ್ಕೆ ಫಸ್ಟ್ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಮಗೇನ್ ಮಾಡ್ತಾರೆ ಅಂತ ಸಹೋದರ ಸಹೋದರರೇ, ಅದಕ್ಕೆ ತಂದೆಯ ಕ್ರಿಸ್ತನು ನಮಗೆ ಬಂದು ನೋಡ್ರಿ ಆ ಗೋಲ್ಡ್, ಆ ಚಿನ್ನದ ಕೆಲಸವನ್ನು ಮಾಡ್ತಾ ಇದ್ರು. ನಮಗೆ ಹೇಳ್ತಾರೆ ನೀವೆಲ್ಲ ನಮ್ ತಂದೆಯ ಹೆಂಗಿದಾರೋ ಅದೇ ತರ ಇರ್ಬೇಕಪ್ಪ. ತಂದೆಯ ಪ್ರೀತಿ ನಿಮ್ಮಲ್ಲಿ ಇರ್ಬೇಕು. ಪ್ರೀತಿ ಅಂದ್ರೆ ಏನ್ರಿ? ದೇವರೇ ಪ್ರೀತಿ ಅಂತ ವಾಕ್ಯ ಇರುತ್ತದೆ. ಗಾಡ್ ಇಸ್ ಲವ್ ಅಂತ ಹೇಳುವಾಗ ಹಂಗ ಆ ಒಂದು ಚಿನ್ನದಿಂದ ಕೆಲಸ ಮಾಡಿದ್ರು ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತೀವಿ. ಅದೇ ತರ ಬೆಳ್ಳಿ ಅಂತ ಹೇಳುವಾಗ, ಬೆಳ್ಳಿ ಅನ್ನುವಾಗ ನಾವು ಏನ್ ನೋಡಿದೀವಿ? ಬೆಳ್ಳಿ ಅಂದ್ರೆ ಏನು? ಸತ್ಯ ರೀ, ದೇವ್ರ ವಾಕ್ಯ. ದೇವ್ರ ವಾಕ್ಯ ಸತ್ಯ. ನೋಡಿದ್ರ
ನಮ್ಮನ್ನ ಹೆಂಗೆ ಅವರು ಜನಿಸಲ್ಪಟ್ಟಿದ್ರು ಅಂತ ಹೇಳಿದ್ರೆ ದೇವರ ವಾಕ್ಯ, ಆ ಸಿಲ್ವರು, ಆ ಒಂದು ಯಾವ್ದಂತ ಕೇಳಿದ್ರೆ ಬೆಳ್ಳಿ. ನೋಡ್ರಿ, ಹಂಗಾದ್ರೆ ಬೆಸಲಲ್ಲಿ ಯಾವ್ದ್ರೆಲ್ಲ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಮೊದಲು ನಿಮ್ಮನ್ನ ಹಾತ್ಕೊಂಡಿರೋದು ಯಾವ್ದ್ರಲ್ಲಿ ಅಂತ ಕೇಳಿದ್ರೆ ನಿಮಗೆ ದಿವ್ಯ ಸ್ವಭಾವವನ್ನು ಕೊಡಕ್ಕೆ, ಅಮೃತವನ್ನು ಕೊಡಕ್ಕೆ ನಮ್ಮನ್ನ ಕರೆಯಲ್ಪಟ್ಟು ಅದಕ್ಕೆ ತಕ್ಕದಾಗಿ ನಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಯಾವ್ದು ಮುಖಾಂತರ? ಸತ್ಯದ ಆ ಒಂದು ಬೆಳ್ಳಿಯನ್ನ ಇಟ್ಟು ಆ ಬೆಳ್ಳಿಯಲ್ಲಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ದಿನ 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 ನಮ್ಮನ್ನ ಆ ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಬೆಳ್ಳಿ ಅನ್ನುವಾಗ ಸತ್ಯದ ಮುಖಾಂತರ ನಮ್ಮನ್ನ ಏನ್ ಮಾಡ್ತಾರೆ ರೀ, ಒಳ್ಳೆ ಕೆಲಸ ಅನ್ನೋದು ಮಾಡೋದಿಕ್ಕೆ ಅದ್ಕೊಂಡಿದ್ದಾರೆ ಅಂತ ನೋಡ್ತಾರೆ. ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಕಾಪರ್ ಅಂತ ಕೇಳಿದ್ರೆ ಯಾವ್ದ್ರಿ? ತಾಮ್ರ ಅಂತಲ್ವಾ. ನೆಕ್ಸ್ಟ್ ತಾಮ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನಪ್ಪಾ ತಾಮ್ರ ಅಂತ ಕೇಳಿದ್ರೆ, ತಾಮ್ರ ಅಂದ್ರೆ ನಮ್ಗೆಲ್ಲರೂ ಗೊತ್ತು. ತಾಮ್ರ ಅಂದ್ರೆ ಏನು? ಮನುಷ್ಯನ ಸ್ವಭಾವ. ಮನುಷ್ಯನ ಸ್ವಭಾವ. ನೋಡಿದ್ರೆ ಸಹೋದರ ಸಹೋದರಿಯರೇ, ಸತ್ಯ ಕೊಡ್ತಾರೆ. ನಿಮಗೆ ಮೊದಲು ಏನ್ ತೋರಿಸಿದ್ರು ಅಂತ ಕೇಳಿದ್ರೆ ದಿವ್ಯ ಸ್ವಭಾವವನ್ನು ತೋರಿಸಿದ್ರು, ತಂದೆಯಾದ ದೇವ್ರು ಯಾರಂತ ತೋರಿಸಿದ್ರು, ಕ್ರಿಸ್ತನ ಯಾರಂತ ನಾವು ಅರ್ಥ ಮಾಡ್ಕೊಂಡಿದೀವಿ. ನಮಗೆ ಗುರಿ ಏನಂತ ಕೇಳಿದ್ರೆ ಅಲ್ಲಿ ಇಟ್ಟಿರುವ ಆ ಗುರಿಯನ್ನ ತೋರಿಸ್ಬಿಟ್ರು. ದೇವರ ಒಂದು ಯೋಜನೆಯಲ್ಲಿ ಇಟ್ಟಿರುವ ಆ ದಿವ್ಯ ಸ್ವಭಾವವನ್ನ ಇಟ್ಟು ಆ ಗುರಿ, ಅದನ್ನ ಗುರಿ ಮಾಡಿ ಆ ಬಿರುದನ್ನು ಗುರಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಹಂಗಾದ್ರೆ ಅದು ನಮಗೆ ಇಟ್ಟಿರುವ ಚಿನ್ನ, ಆ ಚಿನ್ನವನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಬೆಳ್ಳಿ ಬಹಳ ಮುಖ್ಯವಾಗಿತ್ತು. ಬೆಳ್ಳಿ ಯಾವ್ದಂತ ಕೇಳಿದ್ರೆ ಸತ್ಯ. ಕೊಟ್ಟಿರುವ ಸತ್ಯದಲ್ಲಿ ನಾವು ಏನಾಗ್ತಿದೆ ಅಂತ ಕೇಳಿದ್ರೆ ದಿನ ಬೆಳಿತೀವಿ. ಆದ್ರೆ ಮೊದಲು ನಾವು ಯಾವ ಸ್ಥಿತಿಗೆ ಬರ್ಬೇಕು ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ನಾವು ಮೊದಲು ಆ ಒಂದು ಸ್ವಭಾವ ಯಾವ್ರೆ ಫಸ್ಟ್ ನಾವು ಯಾವ ಸ್ವಭಾವದಲ್ಲಿ ಬರ್ಬೇಕಂತ ಕೇಳಿದ್ರೆ ಕಾಪರ್, ಆ ಒಂದು ತಾಮ್ರ ಸ್ವಭಾವಕ್ಕೆ ಬರ್ಬೇಕು. ಆ ಒಂದ್ ಏನ್ ಹೇಳ್ತಾರೆ? ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ಏನ್ ಹೇಳ್ತಾರ್ರಿ ಕನ್ನಡದಲ್ಲಿ? ಏನ್ ಹೇಳ್ತೀವಿ? ಪರಿಪೂರ್ಣ ಮಾನವ. ಮಾನವ, ಪರಿಪೂರ್ಣದ ಮಾನವ. ನಾವು ಮೊದಲು ಸಹೋದರ ಸಹೋದರರೇ ಕ್ರಿಸ್ತನ ತರ ಬದಲಾವಣೆ ಆಗ್ಬೇಕು. ಆದ್ರೆ ತಂದೆಯ ದೇವ್ರ ತರ ಬದಲಾವಣೆ ನಾವು ಚೇಂಜ್ ಆಗ್ಬೇಕು ಅಂದ್ರೆ ಮೊದಲು ಮನುಷ್ಯನಾಗಿ ಇರೋದಕ್ಕೆ ಕಲಿಬೇಕು ಸಹೋದರ ಸಹೋದರರೇ. ನಿಜವಾಗಿ ಹೇಳ್ತೀನಿ, ನಮ್ಮಲ್ಲಿ ಮನುಷ್ಯತ್ವ ಇಲ್ಲ. ಒಬ್ರಿಗೆ ಕಷ್ಟ, ಒಬ್ರಿಗೆ ದುಃಖ, ಒಬ್ರಿಗೆ ನೋಡ್ರಿ ಆ ಪ್ರೀತಿ ಬರುವಾಗ ನಮ್ಮಲ್ಲಿ ಆ ಮನುಷ್ಯತ್ವ, ಆ ಮಾನವ ಇರಬೇಕು. ಆ ಪರಿಪೂರ್ಣ ಮಾನವ ಇದ್ರೇನೆ ನೆಕ್ಸ್ಟ್ ನಾವು ಕ್ರಿಸ್ತನಾಗಿ ಇರೋದಕ್ಕೆ, ಆ ಹೆಜ್ಜೆಗಳನ್ನು ಹಿಂಬಾಲಿಸೋದಕ್ಕೆ ಸಾಧ್ಯವೇ ಹೊತ್ತು ಮತ್ತೆ ನಾನು ಮನುಷ್ಯನನ್ನ ಯಾವೊಂದು ಮನುಷ್ಯ ಸ್ಥಿತಿಯಲ್ಲಿ ಯಾವೊಂದು ಗುಣದಲ್ಲಿ ನಾನು ಇಲ್ಲ. ಆದ್ರೆ ನಾನು ಓಡ್ತಾ ಇರೋದು ಯಾವ್ದಕ್ಕೆ ಅಂತ ಕೇಳಿದ್ರೆ ಅಮೃತವಾಗಿ ಓಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಅದು ಬಹಳ ತಪ್ಪಾಗ್ತದೆ ಸಹೋದರ ಸಹೋದರಿ. ಅದನ್ನು ಮಾಡೋಕ್ಕೂ ಸಾಧ್ಯವೂ ಇಲ್ಲ. ಅದಕ್ಕೆ ನಮ್ಮನ್ನ ಮೊಟ್ಟ ಮೊದಲು ನಮ್ಮನ್ನ ಕರೆಸಿ, ನೀನು ಯಾವ್ದಂತ ಕೇಳಿದ್ರೆ ಪರಿಪೂರ್ಣದ ಮಾನವನಾಗಿ ಇರ್ಬೇಕು ಅಂದ್ರೆ ನಿನ್ನ ನೆರೆಯನ್ನ ಪ್ರೀತಿ ಮಾಡು ಅಂತ ಹೇಳಿದ್ರು ಅಲ್ವಾ? ನಿನ್ನ ನೆರೆಯನ್ನ ಪ್ರೀತಿ ಮಾಡು ಅಂತ ಏನಕ್ಕೆ ಹೇಳಿದ್ರು ಅಂತ ಕೇಳಿದ್ರೆ ಇದೇ ಧರ್ಮಶಾಸ್ತ್ರ, ಮನುಷ್ಯನಿಗೆ ಕೊಟ್ಟಿರುವ ಧರ್ಮಶಾಸ್ತ್ರ ಇದೆ. ಇದನ್ನ ನೀವು ಪರಿಪೂರ್ಣವಾಗಿ ಮಾಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಸ್ಟೇಜ್, ನೆಕ್ಸ್ಟ್ ಹೋಗುವಾಗ ಕ್ರಿಸ್ತನ ಒಂದು ಸ್ವರೂಪಕ್ಕೆ ನಾವು ಹೆಂಗೆ ನಾವು ಆಗೋದು? ಮನುಷ್ಯನಾಗಿ ಇರ್ಬೇಕು. ಅದರಲ್ಲಿ ಬಹಳ ಅದಕ್ಕೆ ಹೇಳ್ತಾರೆ ನಿನ್ನ ಪ್ರೀತಿ ಬಹಳ ಮುಖ್ಯ ಅಲ್ಲ ಸಹೋದರ. ಒಬ್ಬೊಬ್ರು ಸಹೋದರಿ ಕೂಡ ಎಷ್ಟೊಂದು ಪ್ರೀತಿ ಬೇಕು ನಮಗೆ. ನಾವು ಮಾಡ್ತೀರಾ ಅಂತ ಕೇಳಿದ್ರೆ ಇಲ್ಲ. ಆದ್ರೆ ಕೆಲವರು ಖಂಡಿತ ಮಾಡ್ತಾರೆ. ಕ್ರಿಸ್ತನ ನಾವು ನೋಡ್ತೀವಿ, ಅವರಲ್ಲಿ ಕ್ರಿಸ್ತನ ಇರುವ ಗುಣಲಕ್ಷಣಗಳನ್ನು ನೋಡ್ತೀವಿ. ಮೊದಲು ಈ ಮಾನವ ಪರಿಪೂರ್ಣದ ಮಾನವತ್ವ ಇರುವ ಗುಣ ನಮ್ಮಲ್ಲಿ ಬೆಳಿಬೇಕು ಅಂತ ಹೇಳಿ ನಾವು ನೋಡ್ತೀವಿ. ಹಂಗಾದ್ರೆ ನೋಡಿ, ಮೊದಲು ಚಿನ್ನ ಯಾವ್ದ್ರಲ್ಲೆಲ್ಲಪ್ಪ? ಬೆಸಲಲ್ಲೂ ಕೆಲಸ ಮಾಡ್ತಾರೆ. ಬೆಸಲಲ್ಲೂ ಮಾತ್ರ ಅಲ್ಲ, ಆ ಸಹಾಯಕನಾಗಿದ್ದ ಯಾರ್ರೀ ಹೌಲಿಬ ಕೂಡ ಏನ್ ಕೆಲಸ ಮಾಡ್ತಾನೆ ಕೇಳಿದ್ರೆ ಅವನು ಆ ದಿವ್ಯ ಸ್ವಭಾವವನ್ನು ಪಡೆಯಕ್ಕೆ ಸತ್ಯದಿಂದ ಅವನ್ ಸತ್ಯನ ತಿಳಿದುಕೊಂಡು ಒಂದು ಪರಿಪೂರ್ಣವಾದ ಮಾನವನ ಮೊದಲು ಬದಲಾವಣೆ ಆಗ್ತಾನೆ. ಅದೇ ಸಾಕಂತ ಕೇಳಿದ್ರೆ ಇಲ್ಲ, ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾರೆ. ಇದು ಬರೀ ಚಿನ್ನ, ಬೆಳ್ಳಿ, ತಾಮ್ರದಲ್ಲಿ ಮಾತ್ರ ಕೆಲಸ ಮಾಡ್ಲಿಲ್ಲ, ಇನ್ನ ಎರಡರಲ್ಲಿ ಕೆಲಸ ಕೂಡ ಮಾಡಿದ್ರು. ಯಾವ್ದಂತ ಕೇಳಿದ್ರೆ ಆ ವಜ್ರಗಳಲ್ಲಿ, ವಜ್ರ ಕಲ್ಲು ಇತ್ತಲ್ಲ, ಅದ್ರಲ್ಲಿ ಕೂಡ ಅವ್ರು ಕೆಲಸ ಮಾಡ್ತಿದ್ರಂತೆ. ಏನಪ್ಪಾ ವಜ್ರ ಕಲ್ಲು? ವಜ್ರ ಅಂದ್ರೆ ಏನು? ಏನ್ರಿ ವಜ್ರ? ಎಜೆಕಿಯ 9ನೇ ಅಧ್ಯಾಯ 11ನೇ ವಾಕ್ಯ. ಎಜೆಕಿಯದಲ್ಲಿ 9ನೇ ಅಧ್ಯಾಯ 11ನೇ ವಾಕ್ಯ. ಕೂಡಲೇ ನಾರಿನ ಬಟ್ಟೆಯನ್ನು ಹೊತ್ತುಕೊಂಡು
ದೌತಿಯನ್ನು ನಡುವಿಗೆ ಕಟ್ಟಿಕೊಂಡಿರುವ ಪುರುಷನು ನಿನ್ನ ಅಪ್ಪಣೆಯಂತೆಯೇ ಮಾಡಿದ್ದೇನೆ ಎಂದು ಅರಿಕೆ ಮಾಡಿದನು. 9:11 ಓದಿದ್ದೀರಾ ಸರ್? ಹೌದು ಬ್ರದರ್. ಸರಿ, ಇದು ಓದ್ರಿ ಸಿಸ್ಟರ್. ಮಲಾಕಿ 3ನೇ ಅಧ್ಯಾಯ 17 ಓದ್ರಿ. 3:17. ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಮಲಾಕಿ 3:17 ಓದಿದ್ರಾ? ನನ್ನ ಸಂಪತ್ತು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ, ನನ್ನ ಈ ವಜ್ರ ಕಲ್ಲುಗಳು ಏನಂತ ಕೇಳಿದ್ರೆ ನನ್ನ ಸಂಪತ್ತು. ನಾನು ಏನ್ರಿ ಆ ಕಡೆ ದಿನದಲ್ಲಿ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಅದನ್ನ ಸೇರಿಸ್ತೀನಿ ಅಂತ ಹೇಳ್ತಾರೆ. ಈ ಸಂಪತ್ತು ಯಾವ್ದಂತ ಕೇಳಿದ್ರೆ ಇದೇ ವಜ್ರಗಳು ಅಂತ ಹೇಳ್ತಾರೆ. ಇವೆಲ್ಲ ವಜ್ರಗಳು ಅಂತ ಹೇಳಿ ಗಾಡ್ಸ್ ಜಿವೆಲ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಸೋದರಿಸಿದ್ರೆ ಗಾಡ್ಸ್ ಜಿವೆಲ್ ಅಂತ ಹೇಳ್ತಾರೆ. ಬಟ್ ಕನ್ನಡದಲ್ಲಿ ಮತ್ತೆ ನಾವು ಬೇರೆ ಭಾಷೆದಲ್ಲಿ ಅದು ಬಂದಿಲ್ಲ. ಹೆಂಗೋ ಇದನ್ನ ಹೇಳ್ತಾರೆ ಅಂತ ಕೇಳಿದ್ರೆ 17 ಮಲ್ಕಿಯ 3:17. ಓಕೆ, ಗಾಡ್ಸ್ ಜಿವೆಲ್. ಒಂದ್ ನಿಮಿಷ ನಾನು ಅದನ್ನ ಓದ್ಬಿಡ್ತೀನಿ. ಜಿವೆಲ್ಸ್. ಓಕೆ, ಸೊ ಅದು ಗಾಡ್ಸ್ ಜಿವೆಲ್, ದೇವರ ಒಂದು ಟ್ರೆಷರ್ ಅಂತ ಹೇಳುವಾಗ ಅದು ಏನ್ರಿ ಒಂದು ದೇವರ ಒಂದು ಪ್ರೆಷಿಯಸ್ ಸ್ಟೋನ್ ಅಂತಾರೆ, ವಜ್ರ ಕಲ್ಲುಗಳು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬ್ರದರ್ ರಸಲ್ ಬರ್ದಿರೋ ವಿಷಯಗಳು. ಆಮೇಲೆ 4ನೇದು ಯಾವ್ದ್ರಲ್ಲಪ್ಪ, 5ನೇದು ಯಾವ್ದ್ರಲ್ಲಿಪ್ಪ? ಮೊದಲು ಚಿನ್ನ, ಆಮೇಲೆ ಬೆಳ್ಳಿ, ಆಮೇಲೆ ತಾಮ್ರ, ಆಮೇಲೆ ಬಂದು ಆ ವಜ್ರ ಕಲ್ಲು, ಆಮೇಲೆ ಯಾವ್ದಂತ ಕೇಳಿದ್ರೆ ಅಲ್ಲಿದ್ದಂತ ಅಕೇಸಿಯಾ ವುಡ್ ಅಂತ ಹೇಳುವಾಗ ಮರ. ಯಾವ್ದು ಮರ ಅಂತ ಕೇಳಿದ್ರೆ ಆ ಜಾಲಿ ಮರ ಅಂತ ಹೇಳ್ತಾರೆ. ಈ ಜಾಲಿ ಮರದಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕೆಲಸ ಮಾಡ್ತಿದ್ರು. ಸಹೋದರರೇ, ಎಂತ ಒಂದು ವಿಷಯ ಅಂತ ಹೇಳಿದ್ರೆ, ಇವೆಲ್ಲ ಜಾಲಿ ಮರ ಅಂದ್ರೆ ನಮ್ಗೆ ಅನೇಕ ವಿಷಯಗಳನ್ನ ಓದ್ಬಿಟ್ಟಿದ್ದೀರಿ. ಅದ್ರಲ್ಲಿ ಜಾಲಿ ಮರ ಯಾವ ತರ ಇರ್ಬೇಕು, ಜಾಲಿಯ ಗುಣ ಯಾವುದು, ಇವೆಲ್ಲ ಏನಾಗ್ತಿತ್ತಂದ್ರೆ ಇದ್ರೆಲ್ಲ ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಒಂದ್ ಕಡೆ ಸಹೋದರರೇ ಅವರು ಬೆಜಲಿಲ್ಲು, ಇನ್ನೊಂದ್ ಕಡೆ ಅಹೋಲಿಬ, ಇಬ್ರು ಸಗಾಯಕರಾಗಿ ಇದು ಎಲ್ಲಾ ವಸ್ತುಗಳಲ್ಲಿ ಇವರು ಕೆಲಸ ಮಾಡುತ್ತಂತ ನೋಡ್ತೀವಿ ಅಲ್ವರ. ಹಾಗಿರುವಾಗ ಸಹೋದರರೇ, ಈಗ ನಾವು ಅದನ್ನ ಓದುವಾರ ನಾವು ಇದನ್ನ ನಾವು ತಿಳ್ಕೊಂಡಿದ್ದೀರಿ. ಸೊ ಇದು ಬಹಳ ಸ್ಪಷ್ಟವಾಗಿ ಕೂಡ ನಾವು ನೋಡ್ತೀವಿ. ಇದೇ ತರ ಕೂಡ ಸಾಲಮೋನು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ದೇವರ ಆಲಯವನ್ನು ಕಟ್ಟುವಾಗ ಯಾವೆಲ್ಲ ಕೂಡ ಅದನ್ನ ಉಪಯೋಗ ಮಾಡಿದ್ರು ಅಂತ ಕೂಡ ನಾವು ಆಮೇಲೆ ನೋಡೋಣ. ಯಾವಾಗಾದ್ರೆ ಅದನ್ನ ಈ ಪಾಠದಲ್ಲಿ ಬರುವಾಗ ಅದನ್ನ ನೋಡ್ತೀವಿ. ಈಗ ಸಹೋದರಿ ಯಾವ್ದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ವಿಷಯ, ದೇವದರ್ಶನ ಗುಡಾರ ಕಟ್ಟೋದಕ್ಕೆ ಮುಂಚೆ ಯಾವ್ದಪ್ಪ ಇತ್ತು ಅಂತ ಹೇಳಿದ್ರೆ ಸಹೋದರಿಯರೇ, ಇಲ್ಲಿ ಒಂದು ನಿಮಿಷ. ಓಕೆ, ಯಾವ್ದಪ್ಪ ಅಂತ ಕೇಳಿದ್ರೆ ಮೋಶೆ ಅಲ್ವರ. ದೇವದರ್ಶನ ಗುಡಾರ ತಂದೆಯ ದೇವರು ಅವರು ಸಿನಾಯದ ಬೆಟ್ಟದಲ್ಲಿ ಮೋಶೆ ಹತ್ರ ಮಾತಾಡುವಾಗ ಈಗ ಹೇಳಿದ್ರು ನೀನ ದೇವದರ್ಶನ ಗೂಡಾರನ್ನ ಕಟ್ಟಬೇಕು ಅಂತ. ಆದ್ರೆ ಅದನ್ನ ಇನ್ಸ್ಟ್ರಕ್ಷನ್ಸ್ ಅಂತ ಕೇಳಿದ್ರೆ ಒಂದೊಂದು ಇನ್ಸ್ಟ್ರಕ್ಷನ್ ಕೂಡ ತಂದೆ ದೇವ್ರು ಯಾರ ಹತ್ರ ಮಾತಾಡ್ತಾ ಇದ್ರು, ಯಾವಾಗೂ ಮಾತಾಡ್ತಾ ಇದ್ರು ಅಂತ ಕೇಳಿದ್ರೆ ಮೋಶೆ ಹತ್ರ ಮಾತಾಡ್ತಾನೆ ಇದ್ರು. ಆದ್ರೆ ಹೆಂಗೆ ಮಾತಾಡ್ತಾ ಇದ್ರು ಅಂತ ಕೇಳಿದ್ರೆ ಇವರು ಒಂದು ತಪ್ಪಾದ ಒಂದು ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂತ ಕೇಳಿದ್ರೆ ದೇವದರ್ಶನ ಗೂಡಾರ ಮೋಶೆಯ ದೇವದರ್ಶನ ಗೂಡಾರ ಅಂತ ಒಂದು ಕಟ್ಟಿದ್ದಾರೆ. ಅದನ್ನ ಏನ್ ತಿಳ್ಕೊಂಡಿದ್ದಾರೆ, ಅದು ಕೂಡ ದೇವದರ್ಶನ ಗೂಡಾರನ ಅಂತ ಹೇಳಿದ್ರೆ ಅದು ದೇವದರ್ಶನ ಗೂಡಾರ ಅಲ್ಲ. ಅದನ್ನ ಓದೋಣ ಸಿಸ್ಟರ್, ನಾವು ಅದನ್ನ ಕೂಡ ನಾನು ಶೇರ್ ಮಾಡ್ತೀನಿ. ವಾಕ್ಯ ವಿಮೋಚನ ಖಂಡದಲ್ಲಿ 33:7 ವಾಕ್ಯ. ಮೋಶೆ ಡೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು. ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಒಂದ್ ನಿಮಿಷ, ಅದು ಇನ್ನು PPT ಹಾಕಿಲ್ಲ, ಹಂಗೆ ಮರ್ತು ಬಿಟ್ಟಿದೆ. ಈಗ ಅದನ್ನ ತೆಗೆದು ಬಿಡ್ತೀನಿ.
ನೋಡ್ರಿ, ದ ಟೆಂಟ್ ಆಫ್ ಮೋಸಸ್ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇಲ್ಲಿಗೆ ಮೋಶ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಈ ದೇವದರ್ಶನ ಗುಡಾರವನ್ನು ಕಟ್ಟೋದುವಾಗ ಆ ಕಟ್ಟೋದಿಕ್ಕೆ ಎಷ್ಟು ಕಾಲ ಆಯ್ತು ಯಾರಿಗಾದ್ರೂ ಗೊತ್ತಿದ್ಯಾ? ಈ ದೇವದರ್ಶನ ಗುಡಾರ ಸೀನೈ ಬೆಟ್ಟದಿಂದ ತಂದೆ ದೇವರು ಕರ್ಸಿ ಅವರಿಗೆ ಕಟ್ಟುವಂತ ಕೊಟ್ಟಿದ ಮೇಲೆ, ಆ ಬ್ಲೂ ಪ್ರಿಂಟ್ ಕೊಟ್ಟದ ಮೇಲೆ ಎಷ್ಟು ಕಾಲ ಆಯ್ತು ಇವ್ರು ಕಟ್ಟಿ ಮುಗಿಸಕ್ಕೆ? ಯಾರಿಗಾದ್ರೂ ಐಡಿಯಾ ಇದೆಯಾ? ಯಾರಿಗಾದ್ರೂ ಒಂದು ಸುಮ್ನೆ ಹಂಗೆ ಹೇಳ್ರಿ ಸಾಕು. ಎಷ್ಟು ಕಾಲ ಆಯ್ತು? 1 ವರ್ಷ. ವೆರಿ ಗುಡ್. 1 ವರ್ಷ 2 ತಿಂಗಳು ಆಯ್ತ್ರಿ. 1 ವರ್ಷ 2 ತಿಂಗಳು ಏನಾಗ್ತಿತ್ತು ಅಂತ ಕೇಳಿದ್ರೆ ಕಟ್ಟುತ್ತಾ ಇದ್ರು. ಆಗಿರುವಾಗ ಸಹೋದರ ಸಹೋದರಿಯರೇ, ಹೆಂಗೆ ದೇವರು ಅವಾಗ ಮೋಶೆ ಹತ್ರ ಕಾನ್ವರ್ಸೇಷನ್ ಅಂತ ಕೇಳಿದ್ರೆ ಮಾತಾಡ್ತಾ ಬರ್ತಾ ಇದ್ರು. ಎಲ್ಲಿಗೆ ಮಾತಾಡ್ತಾ ಇದ್ರು ಅಂತ ಕೇಳಿದ್ರೆ ದೇವದರ್ಶನ ಕಟ್ತಾ ಇದ್ರು. ಆದ್ರೆ ಈ ಗೂಡಾರ ನೋಡ್ರಿ, ಆ ಮೇಘ ಸ್ತಂಭ ಬಂತಲ್ಲ, ಆ ಮೇಘದಿಂದ ಯಾರು ತಂದೆ ದೇವರು ಯಾರ ಹತ್ರ ಮಾತಾಡ್ತಾ ಇದ್ರು ಅಂತ ಕೇಳಿದ್ರೆ ಮೋಶೆ ಹತ್ರ ಮಾತಾಡಿದ್ರು. ಯಾವಾಗ ಹೆಂಗೆ ಅಂತ ಕೇಳಿದ್ರೆ ಜನರ ಮಧ್ಯೆಯಲ್ಲಿ ಇಲ್ಲ, ಇವರು ಪಾಳೆಯಕ್ಕೆ ಇವರ ಒಂದು ಡೇರವನ್ನು ಎಲ್ಲಿಗೆ ತಗೊಂಡು ಹೋಗ್ಬಿಟ್ರು ಅಂತ ಕೇಳಿದ್ರೆ ಪಾಳೆಗೆ ತಗೊಂಡು ಹೋಗ್ಬಿಟ್ರು. ಪಾಳೆಯದಲ್ಲಿ ಡೇರ ಹಾಕ್ಬಿಟ್ರು. ಯಾರು ಪಾಳೆಯಕ್ಕೆ ನೋಡ್ರಿ, ಇವಾಗ ಪಾಳೆಯಕ್ಕೆ ಬರಬಾರ್ದು. ಆಮೇಲೆ ಕಟ್ಟದ ಮೇಲೆ ನಮ್ಗೆಲ್ಲ ಗೊತ್ತು ಪಾಳೆಯದಿಂದ ಯಾರು ಒಳಗಡೆ ಬರಬಾರ್ದು ಅಲ್ವರ. ಹಂಗಿರುವಾಗ ಮೊದಲು ಏನಾಗಿತ್ತು ಅಂತ ಕೇಳಿದ್ರೆ, ಪಾಳೆಯಕ್ಕೆ ಯಾರು ಈ ಡೇರನ್ನ ತಗೊಂಡು ಹೋಗಿದ್ರು ಅಂತ ಕೇಳಿದ್ರೆ ಮೋಸ ಅಲ್ಲಿ ಡೇರ ಹಾಕಿ ಅದಕ್ಕೆ ಏನಂತ ಹೆಸರು ಇಟ್ರ ಅಂತ ಕೇಳಿದ್ರೆ ದೇವದರ್ಶನ ಗುಡಾರ ಅಂತ ಇಟ್ರಂತೆ. ಮತ್ತೆ ಅದನ್ನ ಓದನ ಸಿಸ್ಟರ್, ಮತ್ತೊಂದು ಬಾರಿ ಓದ್ರಿ. ಮೋಶೆ ಡೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು, ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಯೆಹೋವನ ಉತ್ತರವನ್ನು ಬಯಸಿದವರೆಲ್ಲರೂ ಪಾಳೆಯದ ಹೊರಗಿದ್ದ ದೇವದರ್ಶನದ ಡೇರೆಗೆ ಹೋಗುತ್ತಿದ್ದರು. ಹಂಗಾದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರಂತೆ. ಏನಪ್ಪ ಹೇಳ್ತಾರೆ ದೇವ್ರು, ಏನು ಮಾತಿದೆಯಾ ಅಂತ ಅವ್ರು ಹೇಳುವ ಒಂದೊಂದು ವಾಕ್ಯ ಕೂಡ ಹೇಳೋದಿಕ್ಕೆ ಎಲ್ಲರೂ ಪಾಳೆಯಗೆ ಹೋಗ್ತಾ ಇದ್ರು ಅಂತ ಕೇಳಿದ್ರೆ. ಯಾಕಂದ್ರೆ ಈ ಡೇರ ಎಲ್ಲ ಹಾಕಿದ್ರು ಮೋಸೆ, ಅದು ಹೊರಗಡೆ ಪಾಳೆಯ ಹೊರಗೆ ಹಾಕಿದ್ರಂತೆ. ಅದಕ್ಕೆ ಹೆಸರು ಏನಂತ ಕರೆದಿದ್ರು ಅಂತ ಕೇಳಿದ್ರೆ ದೇವದರ್ಶನ ಡೇರ ಅಂತ ಕೊಟ್ಟಿದ್ರಂತೆ ಅಲ್ವರ. ಇದ್ರಲ್ಲಿ ಯಾರ ಕೂಡಪ್ಪ ಇದ್ರು ಅಂತ ಕೇಳಿದ್ರೆ ನಮಗ್ ಗೊತ್ತು, ಇದು ನಮಗೆ ಕೂಡ ಇವ್ರು ಕೂಡ ಇದ್ದಿದ್ರು. ಯಾರು? ಯೋಶುವ ಕೂಡ ಏನಾಗ್ತಿದ್ರಂತೆ ಇದ್ರು. ಅದು ಕೂಡ ವಾಕ್ಯ ಓದನ. 33:11 ವಾಕ್ಯ ಓದ್ರಿ. 33:11 ವಾಕ್ಯ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತರೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು, ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೊರಗೆ ಬರಲಿಲ್ಲ. ಸಹೋದರ ಸಹೋದರ, ಏನಾಗ್ಬೇಕಂದ್ರೆ ಆ ಡೇರದಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕು. ಹಂಗಾದ್ರೆ ಏನಾಗ್ಬೇಕು ಅಂತ ಕೇಳಿದ್ರೆ ಇವಾಗ ಮೋಶೆ ಅಲ್ಲಿ ಇರುವಾಗ ಯಾವ ತರ ತಂದೆಯ ದೇವ್ರು ಇವ್ರ ಹತ್ರ ಸಂಭಾಷಣೆ ಮಾಡ್ತಿದ್ರು, ಯಾವ ತರ ಮಾತಾಡ್ತಿದ್ರು ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಇವ್ರು ಒಂದು ಸ್ನೇಹಿತ ಹೆಂಗ್ ಮಾತಾಡ್ತಾನೋ ಅದೇ ತರ ದೇವ್ರು ಏನ್ ಮಾಡ್ತಿದ್ರಂತೆ ನೋಡ್ರಿ. ಅಬ್ರಹಾಮ್ ನಾವು ನೋಡ್ತೀವಿ, ಅಬ್ರಹಾಮ್ ಜೊತೆಗೆ ಕೂಡ ಸ್ನೇಹಿತನಾಗಿ ತಂದೆಯ ದೇವ್ರು ಇದ್ರು ಅಂತ ಹೇಳ್ತಾರೆ. ಅದೇ ತರ ಮೋಶೆ ಹತ್ರ ಕೂಡ ಸಹೋದರ ಸಹೋದರಿಯರೇ ತಂದೆಯ ದೇವ್ರು ಯಾವ ತರ ಸಂಭಾಷಣೆ ಮಾಡ್ತಿದ್ರು, ಒಂದು ಸ್ನೇಹನ ಏನ್ ಮಾಡ್ತಾನೆ, ಯಾವ ತರ ಮಾತಾಡ್ತಾನೋ ಅದೇ ತರ ಮಾತಾಡ್ತಾ ಇದ್ರಂತೆ ಎಲ್ಲಾ ವಿಷಯಗಳು. ಹಂಗಾದ್ರೆ ಅವರ ಒಂದು ಯೋಜನೆ ಪೂರ್ತಿ ಏನ್ ಮಾಡಿ ಇರ್ಬೇಕು, ಮೋಶೆಗೆ ಹೇಳಿರ್ಬೇಕು. ಯಾಕೆ ಸ್ನೇಹಿತ ಅಂತ ಹೇಳ್ತಾರೆ ಅಲ್ವರ ಸಹೋದರ ಸಹೋದರಿ? ಯಾಕೆ ಒಂದು ಸಹೋದರ ಅಂತ ಹೇಳಿಲ್ಲ, ಅಲ್ಲ ನನ್ನ ಮಗ ಅಂತ ಕೂಡ ಹೇಳಿಲ್ಲ, ಆದ್ರೆ ಏನ್ ಹೇಳ್ತಾರೆ ಕೇಳಿದ್ರೆ ನನ್ನ ಸ್ನೇಹಿತನಾಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ನೇಹಿತನ ಅಂತ ಬರುವಾಗ ಮುಚ್ಚು ಮರೆಯಲ್ಲಿ ಇರೋದಿಲ್ಲ, ಅಲ್ಲಿಗೆ ಯಾವ ಒಂದು ಮುಚ್ಚುಳು ಇರೋದಿಲ್ಲ. ಅದಕ್ಕೆ ಏನಾಗ್ತಾರೆ ಅಂತ ಕೇಳಿದ್ರೆ ಎಲ್ಲ ಇರುವ ವಿಷಯಗಳೆಲ್ಲ ಹೇಳಿರ್ತಾರೆ ಸಹೋದರ ಸಹೋದರಿ. ಅಷ್ಟೊಂದು ಸಂಭಾಷಣೆಗಳು ಯಾರಂತ ಕೇಳಿದ್ರೆ ತಂದೆ ದೇವ್ರಿಗೂ ಮೋಶೆಗೆ ಇತ್ತು. ಆವಾಗ ಯಾವಾಗ ಈ ಡೇರೆಯನ್ನ ಬಿಟ್ಟು ಬರ್ತಾರೋ ಅವಾಗ ಯೋಶುವ ಅಲ್ಲಿ ಇರ್ತಾರೆ ಅಂತ ನೋಡಿದ್ರೆ. ಯಾಕಂದ್ರೆ ಅಲ್ಲಿ ಏನಾಗ್ಬಾರ್ದು, ಗಾಳಿಯಾಗಿ ಬಿಡಬಾರ್ದು. ಹಂಗಾದ್ರೆ ಯಾರು ಕೂಡ ಅಲ್ಲಿ ಇದ್ರು ಅಂತ ಕೇಳಿದ್ರೆ ಯೋಶುವ ಅಲ್ಲಿ ಇದ್ರಂತೆ. ಹಾಗಿರುವಾಗ ಸಹೋದರ ಸಹೋದರರೇ, ಇಲ್ಲಿಗೆ
ನಾವು ನೋಡ್ಬೇಕಾದ್ರೆ ಇಂಥ ಒಂದು ವಿಷಯದಲ್ಲಿ ನಾನು ಕೂಡ ಜೊತೆಗೆ ಬಂದ್ಬಿಡ್ತೀನಿ ನಿಮ್ ಜೊತೆಗೆ, ಯಾಕಂದ್ರೆ ಇಲ್ಲಿಗೆ ಎಸ್ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ ನೋಡ್ರಿ, ಈಗ ಈ ಪಿಕ್ಚರ್ ನೋಡ್ರಿ, ಈ ಪಿಕ್ಚರ್ ಅಲ್ಲಿ ನೋಡುವಾಗ ಅಲ್ವಾ, ಇವಾಗ ಎಲ್ಲಿತ್ತು ದೇವದರ್ಶನ ಗುಡಾರ, ಎಲ್ಲಿ ಇರ್ಬೇಕು ಅಂತ ಕೇಳಿದ್ರೆ ಒಂದು ಅರೇಂಜ್ಮೆಂಟ್ ಇಲ್ಲ. ಅರೇಂಜ್ಮೆಂಟ್ಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಒಂದು ಶಿಸ್ತು ಇಲ್ಲ, ಒಂದು ಶಿಸ್ತು ತರ ಏನ್ ಒಂದು ಸಿಸ್ಟಮೆಟಿಕ್ ಇಲ್ಲ. ಎಲ್ಲರೂ ಒಂದೇ ತರ ಅಂತ ಕೇಳಿದ್ರೆ ಒಂದೇ ಜಾಗದಲ್ಲಿ ಕೂತಿದ್ರು, ಒಂದೇ ತರ ಡೇರಾ ಹಾಕಿ ಬಿಟ್ಟಿದ್ರು, ಎಲ್ಲ ಇಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಹಾಕಿ ಅಲ್ಲೇ ಇದ್ದಿದ್ರು. ಯಾಕಂದ್ರೆ ಇವರಲ್ಲಿ ಒಂದು ಸಿಸ್ಟಮೆಟಿಕ್ ಡಿಸಿಪ್ಲಿನ್ ಇರ್ಲಿಲ್ಲ. ಯಾಕಂದ್ರೆ ಅವ್ರದ್ದು ತಂದೆ ದೇವರು ಅವ್ರನ್ನ ನೋಡ್ರಿ ಎಷ್ಟು ಜನ ಹೋಗಿದ್ರು ಈಜಿಪ್ಟ್ಗೆ, ಎಷ್ಟು ಜನ ಹೋಗಿದ್ರು ಈಜಿಪ್ಟ್ಗೆ ಅಂತ ಕೇಳಿದ್ರೆ 70 ಜನ ಹೋಗಿದ್ರು. ಯಾಕೊಬ್ಬನು ಮತ್ತೆ ಅವನ ಮಕ್ಕಳು ಅವನ ಮೊಮ್ಮಕ್ಕಳು ಎಲ್ಲ ಎಲ್ಲಿಗೆ ಹೋಗಿದ್ರು ಅಂತ ಕೇಳಿದ್ರೆ ಅವರು ಈಜಿಪ್ಟ್ಗೆ ಬಾರಕಾಲ ಬರುವಾಗ ಎಲ್ಲ ಹೋಗಿದ್ರು. ಮತ್ತೆ ಯೋಸೇಫನು ಅಲ್ಲಿ ಇದ್ದಿದ್ದ ಕಾರಣ, ಮತ್ತೆ ಎಲ್ಲ ಯೋಸೇಫ್ ಇದ್ದಿದ್ದ ಕಾರಣ ಎಲ್ಲ ಈಜಿಪ್ಟ್ ಅಲ್ಲೇ ಸೆಟ್ಲ್ ಆಗ್ಬಿಟ್ರು. ನೋಡ್ರಿ 70 ಜನ ಹೋಗಿದ್ರು, ಆದ್ರೆ ಈಜಿಪ್ತನ್ನ ಬಿಟ್ಟು ಬರುವಾಗ ಒಂದು ದೇಶವಾಗಿ ಹೊರಗಡೆ ಬಂದ್ರು, ಒಂದು ಫ್ಯಾಮಿಲಿ ಮಾತ್ರ, ಒಂದು ಕುಟುಂಬ ಮಾತ್ರ ಹೋಯ್ತು. ಹೊರಗಡೆ ಬರುವಾಗ ಒಂದು ದೇಶ, ಸುಮಾರು 6 ಲಕ್ಷ ಜನಗಳು ಏನಾಯ್ತು ಅಂತ ಕೇಳಿದ್ರೆ ಹೊರಗಡೆ, ಪುರುಷರು ಮಾತ್ರ 6 ಲಕ್ಷ ಅಂತ ಹೇಳ್ತಾರೆ. ಅವ್ರ ಹೊರಗಡೆ ಬಂದ ಮೇಲೆ ಇವ್ರಿಗೆ ಏನ್ ಗೊತ್ತಿಲ್ಲ ಅಂತ ಕೇಳಿದ್ರೆ ಯಾವೊಂದು ಸಿಸ್ಟಮೆಟಿಕ್ ಇಲ್ಲ, ಯಾವೊಂದು ನಿಯಮಗಳಿಲ್ಲ, ಯಾವೊಂದು ಶಾಸ್ತ್ರಗಳಿಲ್ಲ, ಯಾವೊಂದು ಕಟ್ಟಳೆಗಳಿಲ್ಲ, ಏನು ಮಾಡ್ಬೇಕು ಅಂತ ಏನು ತಿಳಿದಿಲ್ಲ, ಗೊತ್ತಿಲ್ಲ. ಮುಂದೆ ಇವರು ದೇಶವನ್ನು ಹೆಂಗ್ ನಡೆಸ್ತಾರೆ ಇವೆಲ್ಲ ಸಿಸ್ಟಮೆಟಿಕ್ ಯಾವ್ದು ಗೊತ್ತಿಲ್ಲ. ಅಂತ ಒಂದು ಸ್ಥಿತಿಯಲ್ಲಿನೇ ಈಗ ಮೋಶೆ ಬಂದು ಪಾಳೆಯದಲ್ಲಿ ಆ ಡೇರಾವನ್ನು ಹಾಕಿದ್ರು. ಈಗ ದೇವದರ್ಶನ ಗುಡಾರವನ್ನು ಇವರು ಕಟ್ತಾನೆ ಬರ್ತಿದ್ರು. ಆಗಿರುವಾಗ ಇವರೆಲ್ಲ ಎಲ್ಲಿ ಡೇರಾ ಹಾಕಿದ್ರು ಅಂತ ಕೇಳಿದ್ರೆ ಮಧ್ಯದಲ್ಲಿ ಅಲ್ಲೆಲ್ಲಿ ಹಾಕಿದ್ರು ಸಹೋದರ ಸಹೋದರರೇ. ಆಮೇಲೆ ಏನಾಯ್ತು ಅಂತ ಕೇಳಿದ್ರೆ ತಂದೆ ದೇವರು ಇವರಿಗೆ ನೋಡ್ರಿ, ಇಲ್ಲಿಗೆ ನಾನು ಪಿಕ್ಚರ್ ನೋಡುವಾಗ ಗೊತ್ತಾಗುತ್ತೆ. ಇವಾಗ ದೇವದರ್ಶನ ಗುಡಾರ ಮಧ್ಯದಲ್ಲಿ ಬರುವಾಗ ಇವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇರುವ ಈ 12 ಗೋತ್ರದಲ್ಲಿ 3 ಗೋತ್ರ ಎಲ್ಲ ಆ ದಿಕ್ಕುಗಳಲ್ಲಿ ಏನ್ ಮಾಡ್ಬಿಟ್ರು ಅಂತ ಕೇಳಿದ್ರೆ ಒಂದೊಂದು ದಿಕ್ಕಲ್ಲಿ ಏನ್ ಮಾಡ್ತಾರೆ, 3 ಗೋತ್ರವನ್ನು ಅವರೇ ಸರಿಪಡಿಸಿ ಇಡ್ತಾರೆ. ಇದು ಕೂಡ ಬಹಳ ಮುಖ್ಯ ನೋಡ್ರಿ. ಈ ಒಂದು ಗುಡಾರ ನೋಡುವಾಗ ಈ ಗುಡಾರ ಇವಾಗ ಎಲ್ಲಿ ಬಂದ್ಬಿಡ್ತು ಅಂತ ಕೇಳಿದ್ರೆ ಪಾಲಯದಲ್ಲಿ ಇದ್ದ ಗುಡಾರ ಇವಾಗ ಮನುಷ್ಯರ ಮಧ್ಯದಲ್ಲಿ ಬಂದ್ಬಿಡ್ತು. ಮನುಷ್ಯರ ಮಧ್ಯದಲ್ಲಿ ಬರುವಾಗ ಇವರ ಒಂದು ಯಾವ ತರ ಇವ್ರು ಗುಡಾರ ಆಗ್ಬೇಕು ಅಂತ ಕೇಳಿದ್ರೆ ಸುಮಾರು ಇವರು ಎಷ್ಟು ಕಿಲೋಮೀಟರ್ ದೂರ ಇರ್ಬೇಕು ಗೊತ್ತಾ ಸಹೋದರ ಸಹೋದರರೇ? 3000 ಏನ್ ಹೇಳ್ತಾರೆ, 3000 ಅಡಿ. 3000 ಅಡಿ ಇವ್ರು ಏನಾಗ್ಬೇಕು ಅಂತ ಕೇಳಿದ್ರೆ ಇವ್ರು ದೂರ ಇರ್ಬೇಕಂತೆ. ಸುಮಾರು ಒಂದು 3000 ಅಡಿ ಅಂತ ಕೇಳಿದ್ರೆ ಏನ್ರಿ, ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಇವ್ರು ಯಾರ ಹತ್ರ ಬರಂಗಿಲ್ಲ. ಎಲ್ಲಿಗೆ? ಈ ದೇವದರ್ಶನ ಗುಡಾರ ಹತ್ರ ಬರಂಗಿಲ್ಲ. ಅಷ್ಟು ದೂರ ಇವ್ರು ನೋಡ್ರಿ ಎಲ್ಲಿ ಇರ್ಬೇಕಂತ ಕೇಳಿದ್ರೆ ಅಷ್ಟು ದೂರ ಇವ್ರು ಇರ್ಬೇಕು. ಹೌದು ನೋಡ್ರಿ, ಹಂಗಾದ್ರೆ ಇವ್ರಿಗೆ ತಂದೆ ದೇವ್ರು ಒಂದು ಅರೇಂಜ್ಮೆಂಟ್ ಮಾಡಿಬಿಟ್ಟಿತ್ತು. 3 ಗೋತ್ರ ಇಲ್ಲಿ ಇರ್ಬೇಕು, 3 ಗೋತ್ರ ಇಲ್ಲಿ ಇರ್ಬೇಕು, 3 ಗೋತ್ರ ಇಲ್ಲಿ ಇರ್ಬೇಕು, ಆ ತರ ಸುತ್ತಲಾಗಿ ಅರೇಂಜ್ಮೆಂಟ್ ಮಾಡ್ಬಿಟ್ಟು ಇವ್ರಿಗೆ ಎಲ್ಲಿಗೆ ತಂದ್ಬಿಟ್ರು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಆ ಗೂಡಾರದಲ್ಲಿ ವಾಸ ಮಾಡ್ತಿದ್ದ ದೇವರು, ಮೋಶೆ ಹತ್ರ ಸಂಭಾಷಣೆ ಮಾಡ್ತಿದ್ದ ದೇವರು, ಸ್ನೇಹಿತನಾಗಿ ಮಾತಾಡ್ತಿದ್ದ ದೇವರು, ಬರೀ ಮೋಶೆ ಹತ್ರ ಮಾತ್ರವೇ ಅವರು ಸಂಭಾಷಣೆ ಮಾಡ್ತಿದ್ದ ದೇವರು ಇವಾಗ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ, ಎಲ್ಲಿಗೆ ತರ್ತಾರೆ ಅಂತ ಕೇಳಿದ್ರೆ ದೇವದರ್ಶನ ಗೂಡಾರವನ್ನು ಎಲ್ಲ ಮಾಡಿ ಮುಗಿದ ಮೇಲೆ ಅಲ್ಲಿಗೆ ಅವರ ಒಂದು ಆ ದೇವರ ಆಲಯಕ್ಕೆ ಅಂತ ಹೇಳಿದ್ರೆ ಆ ದೇವದರ್ಶನ ಗೂಡಾರಕ್ಕೆ ಮತ್ತೆ ಆ ಸ್ತಂಭ, ಮೇಘ ಸ್ತಂಭ, ಅಗ್ನಿ ಸ್ತಂಭ ಅನ್ನುವ ಇದು ಇಲ್ಲಿಗೆ ಕಟ್ಟಲ್ಪಟ್ಟು ಬರುತ್ತೆ. ಇವಾಗ 1 ವರ್ಷ ಕಾಲ ಆದ್ಮೇಲೆ ದೇವದರ್ಶನ ಗೂಡಾರ ರೆಡಿ ಆಗಿದೆ. ಇವಾಗ ಏನಾಯ್ತು ಅಂತ ಕೇಳಿದ್ರೆ ಅದು ದೇವರು ಬಂದು ಪ್ರಸನ್ನತೆ, ಆ ಶಕಿನ ಎಲ್ಲಿ ಬಂದ್ಬಿಡ್ತು ಅಂತ ಕೇಳಿದ್ರೆ ಇಲ್ಲಿಗೆ ಬಂದಿತ್ತು. ಈಗ ನಾವು ಎಲ್ಲಿ ಹೋಗ್ತೀವಿ ಅಂತ ಕೇಳಿದ್ರೆ ಇಲ್ಲಿಗೆ ಮೊದಲನೇ ಭಾಗ ಮುಗಿದಿದೆ ಈಗ್ಲೇ ಸಹೋದರ ಸಹೋದರಿಯರೇ. ಇಷ್ಟೊತ್ತು ನಾವು ಮಾತಾಡಿದೀವಲ್ಲ ಈ ವಾರಕ್ಕಿಲ್ಲ, ಎಲ್ಲಿಗೆ ಮುಗಿಯುತ್ತೆ ಅಂತ ಕೇಳಿದ್ರೆ ಈಗ ಇದೇ ಕೊನೆ. ಮೊದಲನೇ ಭಾಗ ಮುಗೀತು. ಇವಾಗ ನಾವು 2ನೇ ಭಾಗಕ್ಕೆ ಹೋಗ್ತಾ ಇದ್ದೀರಿ. 2ನೇ ಭಾಗದಲ್ಲಿ ಇವಾಗ ನಾವು ನೆಕ್ಸ್ಟ್ 2ನೇ ಭಾಗ ಯಾವ್ದಪ್ಪ ಅಂತ ಹೇಳಿದ್ರೆ ನೋಡ್ರಿ, 2ನೇ ಭಾಗ ಅನ್ನುವಾಗ ಇವಾಗ ದೇವದರ್ಶನ ಗೂಡಾರ ರೆಡಿ ಅಲ್ವರ. ದೇವದರ್ಶನ ಗೂಡಾರ ರೆಡಿ ಆಗಿದೆ, ಎಲ್ಲ ಕಟ್ಟಲ್ಪಟ್ಟಿದೆ, ರೆಡಿ ಆಗಿದೆ. ಈಗ ಶಕಿನ ಕೂಡ ಇಲ್ಲಿ ತಂದಿದ್ರು. ಈಗ
ತಂದೆ ದೇವರು ಇವ್ರು ಹೆಂಗ್ ನಡೆಸ್ತಾರೆ ಅಂತ ಕೇಳಿದ್ರೆ ಒಂದು ಆರ್ಡರ್ ಬಂದ್ಬಿಡ್ತು. ಏನ್ ಆರ್ಡರ್ ಅಂತ ಕೇಳಿದ್ರೆ, ಮುಂಚೆ ಹೆಂಗಿದ್ರು ನಾವು ನೋಡ್ತೀವಲ್ಲ, ಯಾರ್ಯಾರು ಎಲ್ಲಿ ಬೇಕಾದ್ರೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದ್ರು. ಒಂದೊಂದು ಕೋತ್ರದಲ್ಲಿ ಮಿಕ್ಸ್ ಆಗ್ಬಿಟ್ಟಿದ್ರು. ಅವರೆಲ್ಲ ಹೆಂಗ್ ಬೇಕಾದ್ರೆ ಹೆಂಗ್ ಬಾಳ್ತಾ ಇದ್ರು. ಇವಾಗ ಏನ್ ಮಾಡಿದ್ರು ದೇವರು, ತಂದೆ ದೇವರು ಅದನ್ನ ಮೊದಲು ಆ ಸ್ಯಾಂಕ್ಚುರಿ ಅಂತ ಹೇಳುವಾಗ ದೇವದರ್ಶನ ಗೂಡಾರವನ್ನು ಮಧ್ಯದಲ್ಲಿ ಇಟ್ಟು ನೀವು ಡಿಸಿಪ್ಲಿನ್ಗೆ ಅವ್ರಿಗೆ ಏನ್ ಮಾಡ್ಬಿಟ್ರು, ತಂದ್ರು. ಡಿಸಿಪ್ಲಿನ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಸಿಸ್ಟರ್? ವ್ಯವಸ್ಥಿತವಾಗಿ ಅಂತ ಹೇಳಿ ಹೌದು, ಡಿಸಿಪ್ಲಿನ್ ತಂದ್ಬಿಟ್ರು. ನೋಡ್ರಿ ಹೆಂಗಿರ್ಬೇಕಂತಂದ್ರೆ, ಒಂದು ಸೈನಿಕರು ಯಾವ ತರ ಇರ್ಬೇಕೋ, ನೀನು ಹಿಂಗೆ ನಡಿಬೇಕು. ನೀನು ಎಲ್ಲಿಗೆ ನೀನ್ ತಗೊಂಡು ಮತ್ತೆ ಆ ದೇವದರ್ಶನ ಗೂಡಾರ ಎತ್ತಿ ಬೇರೆ ಕಡೆ ಹಾಕುವಾಗ್ಲಿ ಕೂಡ ಈ 40 ವರ್ಷ ಕಾಲ ನೀವು ಏನಾಗ್ಬೇಕು ಅಂತ ಕೇಳಿದ್ರೆ ಇದನ್ನ ಫಾಲೋ ಮಾಡ್ಬೇಕು. 40 ವರ್ಷ ಕಾಲ ಇವ್ರು ಏನಾಗ್ಬೇಕು, ಎಲ್ಲಾದ್ರೂ ಹೋಗಿ ಡೇರ ಮತ್ತೆ ಆ ದೇವದರ್ಶನ ಗೂಡಾರ ಡೇರ ಹಾಕಿದ್ರೆ ನಿನಗೆ ನಾನು ಎಲ್ಲಿ ನೀನ್ ಡೇರ ಎಲ್ಲ ಹಾಕ್ಬೇಕು ಅಷ್ಟ್ ದೂರ ಹಾಕ್ಬೇಕು. ನೋಡ್ರಿ ಏನಾಗ್ಬೇಕು ಅಂತ ಕೇಳಿದ್ರೆ, ಇವರೆಲ್ಲ ಸುತ್ತಮುತ್ತಲೆಲ್ಲ ನೋಡ್ಬೇಕಾದ್ರೆ ಸುಮಾರು 3 ಕಿಲೋಮೀಟರ್ ಯಾರು ಹತ್ರ ಬರಬಾರ್ದು, ಅಷ್ಟೇ ದೂರ ಇರ್ಬೇಕು. ಅದಕ್ಕೆ ಏನ್ ಮಾಡ್ಬಿಟ್ರು, ಈಗ ಪಾಳೆಯದಲ್ಲಿ ಇದ್ದಂತ ಯಾರ್ರಿ ಶಕಿನ ಕ್ರಿಸ್ತನ ತಂದೆಯ ದೇವ್ರು ಇಟ್ಟಿರುವ ಆ ಮಹಿಮೆ ಎಲ್ಲಿಗೆ ಬಂದ್ಬಿಡ್ತು? ಮಧ್ಯದಲ್ಲಿ ಬಂದ್ಬಿಡ್ತು ಅಲ್ವರ, ಮಧ್ಯದಲ್ಲಿ ಬಂದ್ಬಿಡ್ತು. ಈಗ ಏನಾಯ್ತು, ಪಾಳೆಯ ಏನಾಯ್ತು ಅಂತ ಕೇಳಿದ್ರೆ, ಪಾಳೆಯದಲ್ಲಿ ಇರೋರು ಇಲ್ಲಿಗೆ ಬರಂಗಿಲ್ಲ. ನೋಡ್ರಿ ಮುಂಚೆ ಏನಾಗಿತ್ತು, ಇಲ್ಲಿದ್ದರು ಎಲ್ಲಿಗೂ ಹೋಗಿಲ್ಲ ಅಂತ ಕೇಳಿದ್ರೆ ಪಾಳೆಯದಲ್ಲಿ ಮೋಶೆ ಹತ್ರ ಕೇಳ್ಕೊಂಡ್ ಬರೋರು, ಈಗ ಪಾಳೆಯದಲ್ಲಿ ಇರೋರು ಎಲ್ಲಿಗೆ ಬರಂಗಿಲ್ಲ ಅಂದ್ರೆ ಇಲ್ಲಿ ದೇವದರ್ಶನ ಗೂಡಾರ ಮಧ್ಯದಲ್ಲಿ ಬರಂಗಿಲ್ಲ. ಸರಿ, ಹೀಗಿರುವಾಗ ಹೆಂಗ್ ನಡೆಸ್ತಿದ್ರು ಅಂತ ಹೇಳಿದ್ರೆ ಸೋದರರೇ, ಒಂದೊಂದು ಕೂಡ ನಮಗ್ ಗೊತ್ತು. ಅಲ್ಲಿದ್ದ ವಸ್ತುಗಳೆಲ್ಲ ಅಷ್ಟೊಂದು ಚಿನ್ನದಲ್ಲಿ, ಬೆಳ್ಳಿಯಲ್ಲಿ, ತಾಮ್ರದಲ್ಲಿ, ಅಲ್ಲಿದ್ದ ಜಾಲಿ ಮರದಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎಲ್ಲ ಮಾಡಿ ಅದನ್ನ ಒಂದೊಂದು ಜಾರಕ್ಕೆ ಡೇರ ಹಾಕೊಂಡು ಅದು ಹೊತ್ಕೊಂಡು ಹೋಗ್ತಾ ಇದ್ರು ಅಂತ ನೋಡ್ತೀವಿ. ಈಗ ಹೆಂಗೆ ನಡೆಸ್ತಾ ಇದ್ರು ಅಂತ ಕೇಳಿದ್ರೆ, ರಾತ್ರಿಯಲ್ಲಿ ಏನಿತ್ತಂತ ಕೇಳಿದ್ರೆ, ಏನ್ ಸ್ತಂಭದ್ರಿ? ದೀಪ ಸ್ತಂಭನ ಏನ್ ಹೇಳ್ತೀವಿ ಅದಕ್ಕೆ? ಅಗ್ನಿ ಸ್ತಂಭ ಅಂತ ಹೇಳ್ತೀವಿ. ಮೇಘಸ್ತಂಭ, ಅಗ್ನಿಸ್ತಂಭ. ಅಡವಿಯಲ್ಲಿ ಆ ಅಡವಿಯಲ್ಲಿ ಹೆಂಗಿತ್ತು ಅಂತ ಕೇಳಿದ್ರೆ, ಅರಣ್ಯದಲ್ಲಿ ರಾತ್ರಿ ನೋಡ್ರಿ ಅಲ್ಲಿ ಏನು ಯಾವ ಕಟ್ಟಡಗಳೆಲ್ಲ ಇಲ್ಲ ಅಲ್ಲಿಗೆ. ರಾತ್ರಿ ಆದ ತಕ್ಷಣ ಚಳಿ, ಭಯಂಕರ ಗಾಳಿ ಇರ್ತದೆ, ಗಾಳಿ ಆಗ್ತದೆ, ಚಳಿ ಇರ್ತದೆ. ಅಂತ ಚಳಿ ಇರೋ ಟೈಮಲ್ಲಿ ಕೂಡ ತಂದೆ ದೇವರು ಅವಾಗ ಬೆಂಕಿ ಅಲ್ಲಿ ಉರಿ, ಅಲ್ಲಿರೋರಿಗೆ ಯಾರಿಗೂ ಏನ್ ಕಾಣ್ತಿರ್ಲಿಲ್ಲ ಅಂತ ಕೇಳಿದ್ರೆ ಸ್ವಲ್ಪ ಕೂಡ ಒಂದು ಚಳಿ ಅಂತ ಬಂದಿಲ್ಲ ಅಂತೆ ಅಲ್ವಾ. ತಂಪಾಗಿತ್ತು ಅಲ್ಲಿಗೆ, ಅವ್ರಿಗೆ ಒಂದು ಚಳಿ ಇಲ್ಲ. ಅಷ್ಟು ದೇವರು ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ರು, ಅವ್ರನ್ನ ರಕ್ಷಣೆ ಮಾಡ್ತಿದ್ರು. ನೋಡ್ರಿ ರಾತ್ರಿ ಆದ ತಕ್ಷಣ ಬೆಳಗ್ಗೆ ಬರುವಾಗ ಅಲ್ಲಿಗೆ ಏನಿತ್ತು ಅಂತ ಕೇಳಿದ್ರೆ ಮೇಘಸ್ತಂಭದಲ್ಲಿ ಏನಾಗುತ್ತೆ, ಸೂರ್ಯ ಬಂದ್ಬಿಡ್ತದೆ. ಸೂರ್ಯ ಬಂದ ಮೇಲೆ ಇವ್ರು ಎಲ್ಲಿ ಹೆಂಗಿರಿ ಆ ಒಂದು ಬಿಸಿಲಲ್ಲಿ ನಡೆಯೋದು. ಆದ್ರೆ ಆ ಒಂದು ಮೇಘಸ್ತಂಭ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಕೊಡೆ ತರ ಇವರಿಗೆ ಅದನ್ನ ನೆರಳನ್ನ ಕೊಟ್ಟು ಎಷ್ಟು ಜನ ರೀ, 6 ಲಕ್ಷ ಜನ ರೀ, 6 ಲಕ್ಷ ಜನಗಳು ನಡ್ಕೊಂಡು ಹೋಗ್ಬೇಕಾದ್ರೆ ಬಿಸಿಲಲ್ಲಿ ನಡಿಯಕ್ ಸಾಧ್ಯನಾ? 1 ಕಿಲೋಮೀಟರ್ ಅಲ್ಲ, 2 ಕಿಲೋಮೀಟರ್ ಅಲ್ಲ, ಅವ್ರು ಎಷ್ಟೋ ಕಿಲೋಮೀಟರ್ ನಡಿಬೇಕು. ಎಲ್ಲಿ ಹೋಗಿ ಈ ಮೇಘಸ್ತಂಭ ನಿಲ್ಲುತ್ತೋ ಅಲ್ಲಿಗೆ ಇವರು ಡೇರ ಆಗ್ಬೇಕು. ಹಾಗಾದ್ರೆ ಅಷ್ಟು ಜನಕ್ಕೂ ನೆರಳು ಇರ್ಬೇಕು. ನೋಡ್ರಿ ಹೆಂಗೆ ನಾವೆಲ್ಲ ವಾಕ್ಯ ಓದುವಾಗ ಅವ್ರ ಬಟ್ಟೆ ಏನಾಗ್ಲಿಲ್ಲ ಅಂತೆ, ಬಟ್ಟೆನೆ ಅವ್ರು ಬೇರೆ ಬದಲಾವಣೆ ಮಾಡಿಲ್ಲ, ಅವ್ರ ಚಪ್ಪಲಿ ಕೂಡ ಏನಾಗ್ಲಿಲ್ಲ, ಹೋಗ್ಲಿಲ್ಲ ಅಂತೆಲ್ಲ ಕೂಡ ನಾವು ವಾಕ್ಯಗಳೆಲ್ಲ ಓದ್ತೀವಿ. ಎಂತ ಒಂದು 40 ವರ್ಷ ಕಾಲ ಇವ್ರು ಹೆಂಗಪ್ಪ ಇವ್ರು ಪ್ರಯಾಣ ಮಾಡ್ತಿದ್ರು ಅಂತ ಕೇಳಿದ್ರೆ ಬಹಳ ಅದ್ಭುತವಾಗಿ ದೇವರು ಅವ್ರನ್ನ ನಡೆಸ್ತಾ ಬಂದಿದ್ರು. ಹಿಂಗೆ ನೋಡಿ, ಅದಕ್ಕೆ ಡಿಸಿಪ್ಲಿನ್ ತಂದ್ರು. ಇವ್ರು ಏನಾಗ್ಬೇಕು, ಒಂದು ದೇಶವಾಗಿ ಇವ್ರು ಮೊದಲು ಕಟ್ಟಲ್ಪಡಬೇಕು. ಇವರಿಗೆ ಒಂದೊಂದು ವಿಷಯ ಕೂಡ ನಿಯಮಗಳನ್ನು ಕೊಟ್ಟಿದ್ರು. ಈ ಲೋಕದಲ್ಲಿ ಯಾರಿಗೂ ಧರ್ಮಶಾಸ್ತ್ರ ಇಲ್ಲ, ಯಾರಿಗೂ ಕೊಡ್ತಿರೋ ಧರ್ಮಶಾಸ್ತ್ರ ಈ ಇಸ್ರಾಯೇಲ್ ಮಕ್ಕಳಿಗೆ ತಂದೆಯ ದೇವರು ಕೊಟ್ಟು ಅದನ್ನ ಆ ಒಂದು ಧರ್ಮಶಾಸ್ತ್ರ ನಿಯಮಗಳಲ್ಲಿ ನಡಿಬೇಕು ಅಂತ ಅವರಿಗೆ ಕೊಡ್ತಾ ಬರ್ತಿದ್ರು ಅಂತ ನಾವು ನೋಡ್ತೀವಿ. ಸರಿ, ಹೀಗಿರುವಾಗ ಈ 40 ವರ್ಷ ಕಾಲ ತಂದೆ ದೇವರು ಇವ್ರನ್ನ ಅರಣ್ಯದಲ್ಲಿ ನಡ್ಸ್ಕೊಂಡು ಬರ್ತಿದ್ರು. ಸರಿ, ಇವಾಗ ಏನಾಯ್ತು, ರೆಡಿ
ಏನ್ ರೆಡಿ ಆಯಿತು ಅಂತ ಕೇಳಿದ್ರೆ ದೇವದರ್ಶನ ಗುಡಾರ ರೆಡಿ ಆಗಿರೋದು ನಾವು ನೋಡ್ತೀವಿ. ನೋಡ್ರಿ ಇಲ್ಲಿ ನಾನು ತೋರ್ಸು ಪಿಕ್ಚರ್ ಅಲ್ಲಿ ಹಾಕಿದ್ದೀನಿ. ಇದರಲ್ಲಿ ಇವಾಗ ರೆಡಿ ಆದ್ಮೇಲೆ ಇದಕ್ಕೆ ಒಂದು ಅರೇಂಜ್ಮೆಂಟ್ ತಂದ್ರು. ಏನ್ ಅರೇಂಜ್ಮೆಂಟ್ ಅಂತ ಕೇಳಿದ್ರೆ ಇದಕ್ಕೆ 3 ಭಾಗವನ್ನು ಅವರೇ ವಾಯಿಸ್ಬಿಟ್ರು. ಅದನ್ನ 3 ಭಾಗವಾಗಿ ಬಳಸ್ಬಿಟ್ರು. ಏನಪ್ಪಾ ಮೊದಲ ಭಾಗ, ಇದರಲ್ಲಿ ಇರುವ 3 ಕಾರ್ಯಗಳಿದೆ, 3 ಭಾಗಗಳು ಇದೆ. 3 ಭಾಗದಲ್ಲಿ ಮೊದಲನೇ ಭಾಗ ಯಾವ್ದಂತ ಕೇಳಿದ್ರೆ ಯಾವ್ದ್ರಿ ಅಂತ ಕೇಳಿದ್ರೆ ಪಾಳೆಯ ಅಂತ ನೋಡ್ತೀವಿ. ಮೊದಲು ಇಲ್ಲಿ ನೋಡ್ತಿದ್ರೆ ಗೊತ್ತಾಗುತ್ತೆ, ಪಾಳೆಯ ಅಂತ ಹೇಳ್ತೀವಿ ಅಲ್ವಾ. ಎಲ್ಲಿ ಹೊರಗಡೆ ಇರುವ, ನಾನು ಹೇಳಿದ್ನಲ್ಲ, ಒಂದು 2-3 ಕಿಲೋಮೀಟರ್ ತಳ್ಳಿ ಅಲ್ಲಿಗೆ ಏನಾಗ್ತಿತ್ತು ಅಂತ ಕೇಳಿದ್ರೆ ಪಾಳೆಯ. ಪಾಳೆಯ ಅಂದ್ರೆ ಏನಪ್ಪಾ? ಪಾಳೆಯ ಅಂದ್ರೆ ಏನು? ನಿಮ್ಮ ಮನೆ ಹತ್ರ ನೀವಿರುವ ಹತ್ರ ಏನಾದ್ರ ಪಾಳ್ಯಗಳು ಇದೆಯಾ? ಇದೆ, ಪಾಳ್ಯ ಇದೆ. ಕಾಮಾಕ್ಷಿ ಪಾಳ್ಯ, ಕಾಮಾಕ್ಷಿ ಪಾಳ್ಯ ಅಲ್ವಾ. ನೋಡ್ರಿ ಪಾಳ್ಯ ಅಂತ ಇರ್ತದೆ ಅಲ್ವಾ. ನಮ್ಮ ಬೆಂಗಳೂರಲ್ಲಿ ಸುತ್ತಮುತ್ತಲು ಎಲ್ಲ ಪಾಳ್ಯನೇ ಇರ್ತದೆ. ಅಲ್ಲಿಗೆ ಮುಂಡಟ್ ಪಾಳ್ಯ, ಇಲ್ಲಿಗೆ ಈ ಕಡೆ ಬಂದು ಒಂದೊಂದು ಪಾಳ್ಯ, TC ಪಾಳ್ಯ, ಪಾಳ್ಯ. ಇದೇನಪ್ಪ ಪಾಳ್ಯ ಅಂದ್ರೆ? ಅಗಸಿ, ನಮ್ ಕಡೆ ಅಗಸಿ ಬಾಗಿಲು, ಊರಿನ ಹೊರಗಿರೋ ಜಾಗ ಅಗಸೆ ಬಾಗಿಲು. ಸರಿ, ಹಂಗಾದ್ರೆ ಮಾಡರ್ನ್ ಆಗಿರಲ್ಲ. ನಾನು ಹೇಳ್ತೀನಿ, ನಗರವಾಸಿಗಳು ಯಾರು ಬರ್ತಾರೆ ನೋಡ್ರಿ. ಈಗ ಕೆಲಸ ಮಾಡುವುದು ಊರಿಂದ ಬರ್ತಾರೆ ಕೆಲಸ ಮಾಡೋರು. ಯಾರ ನಗರಕ್ಕೆ ಸಂಬಂಧಪಟ್ಟವರು ಇಲ್ವೋ ದೂರದಿಂದ ಬರ್ತಾರಲ್ಲ. ಈಗ ಮುಂಚೆಲ್ಲ ನೋಡಿ ನಗರ ಅಂತ ಬರುವಾಗ ನೋಡಿ, ಇಂದಿರಾನಗರ, ಎಲ್ಲಾ ಜಾಗದಲ್ಲಿ ಇಂದಿರಾನಗರ ಇರ್ತದೆ, MG ರೋಡ್ ಇರ್ತದೆ, ಎಲ್ಲಾ ಕಡೆನೂ ಇರ್ತದೆ. ನಗರ ಅಂತ ಬರುವಾಗ ಅದು ಟೌನು. ನಗರ ಅಂತ ಕೇಳಿದ್ರೆ ಸಿಟಿಸನ್ಶಿಪ್. ಆ ಊರಲ್ಲಿ ಯಾರು ಅಲ್ಲಿ ಪರ್ಮನೆಂಟ್ ಆಗಿ ಇದ್ದಾರೋ, ಯಾರಪ್ಪ ಅವ್ರಿಗೆ ಅಧಿಕಾರ ಇದೆಯೋ ಅವ್ರಿಗೂ ಮಾತ್ರ ನಗರದಲ್ಲಿ ಮುಂಚೆ ವಾಸ ಮಾಡಿದ್ರು. ಇವಾಗೆಲ್ಲ ಮಿಕ್ಸ್ ಆಗಿತ್ತು, ನಗರದಲ್ಲೇ ವಾಸಿ ಮಾಡೋರು. ಅದಕ್ಕೆ ಇಂದಿರಾನಗರ, ಆಮೇಲೆ ಜಯನಗರ, ಇಂಥ ನಗರಗಳೆಲ್ಲ ಮತ್ತು ಸೆಂಟ್ರಲ್ಲಿ ಇರ್ತದೆ. ಇವರೆಲ್ಲ ಯಾರಪ್ಪ ಪಾಳ್ಯ ಯಾರು ಅಂತ ಕೇಳಿದ್ರೆ ಊರ್ ಬಿಟ್ಟು ಬಂದವರು, ಆಮೇಲೆ ಕೆಲಸ ಮಾಡಕ್ ಬರೋರು. ಇವ್ರಿಗೆಲ್ಲ ಎಲ್ಲಿ ಜಾಗ ಇಲ್ಲ ಅಂತ ಕೇಳಿದ್ರೆ ನಗರದಲ್ಲಿ ಜಾಗ ಇಲ್ಲ. ಹಾಗಾದ್ರೆ ಅವರೆಲ್ಲ ಎಲ್ಲಿ ವಾಸ ಮಾಡ್ಬೇಕು ಅಂದ್ರೆ ಹೊರಗಡೆ. ಅದಕ್ಕೆ ಪಾಳ್ಯ ಅಂತ ಇಟ್ಬಿಟ್ರು. ಪಾಳ್ಯದಲ್ಲಿ ಇವ್ರು ಎಲ್ಲೇ ಬಂದ್ರೆ ಅವ್ರಿಗೆ ಪಾಳ್ಯದಲ್ಲಿ ಅವ್ರಿಗೆ ಇದು ಕೊಡೋದು. ನಮ್ಗೆಲ್ಲ ಅದು ಅಲ್ವಾ, ಒಂದ್ ಸೈಟ್ ಕೊಡೋದು ಅಲ್ಲ. ತಗೋಬೇಕಾದ್ರೆ ನೀವು ಪಾಳ್ಯದಲ್ಲೇ, ನಿಮಗೆ ನಗರದಲ್ಲಿ ನಿಮಗೆ ಸ್ಯಾಂಕ್ಷನ್ ಮಾಡಲ್ಲ. ಮುಂಚೆ ಆತರ ಇರ್ಲಿಲ್ಲ, ಇವಾಗ ಎಲ್ಲ ಇದೆ. ಇವಾಗ ಮುಂಚೆ ಏನಾಗಿತ್ತು, ಹೌದು, ಮುಂಚೆ ಎಲ್ಲರಿಗೂ ಎಲ್ಲ ಪಾಳ್ಯನು ಕೊಟ್ಟಿದ್ರು. ಸಹೋದರರೇ, ಇಂಥ ಒಂದು ನಗರದಲ್ಲಿ ಇರುವಾಗ ಅದೇ ತರ ನೋಡ್ರಿ. ಇವಾಗ ಏನು 3 ಭಾಗದಲ್ಲಿ ಮೊದಲನೇದು ಪಾಳೆಯ ಅಂತ ಹೇಳಿದ್ರೆ ಹೊರಗೆ, ಔಟರ್ ಅಂತ ನೋಡ್ತೀವಿ ಅಲ್ವಾ. ಎರಡನೇದು, ಇದು ಮೊದಲನೇ ಭಾಗ. ಎರಡನೇ ಭಾಗ ಯಾವ್ದಪ್ಪ ಅಂತ ಕೇಳಿದ್ರೆ ಅಂಗಲ ಅಂತ ನೋಡ್ತೀವಿ. ಅಂಗಲ ಅಂತ ಕೇಳಿದ್ರೆ ಕೋರ್ಟ್ ಅಲ್ವಾ, ಕೋರ್ಟ್. ಈ ಅಂಗಲ ಎರಡನೇ ಭಾಗ. ಇದರಲ್ಲಿ ಸಹೋದರಿಯರೇ ಯಾರಪ್ಪ ಬರ್ತಾರೆ ಅಂತ ಹೇಳಿದ್ರೆ ಈ ಕೋರ್ಟ್ ಒಳಗೆ ಯಾರು ಬರಂಗಿಲ್ಲ ಅಂತ ಹೇಳಿದ್ರೆ ಸಹೋದರಿಯರೇ, ಅಲ್ಲಿಂದ ಎಲ್ಲಿದೆ ಆ ಪಾಳ್ಯದಿಂದ ಯಾರು ಕೂಡ ಈ ಅಂಗಳದೊಳಗೆ ಬರಕ್ಕೆ ಸಾಧ್ಯವಿಲ್ಲ, ಬರಬಾರ್ದು ಅಲ್ವಾ. ಆ ತರ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಏನಕ್ಕೆಪ್ಪ ಈ ತರ ಬರಬಾರ್ದು ಅಂತ ಕೇಳಿದ್ರೆ, ಇದು ಸುತ್ತಲೂ ಏನ್ ಹಾಕಿದ್ರೆ ಒಂದು ವೇಳಿ ಹಾಕಿದ್ರು. ಬೆಳ್ಳಿಗೆ ಏನ್ ಹಾಕ್ತಿದ್ರು ಅಂತ ಕೇಳಿದ್ರೆ ಆ ಬಿಳಿ ಬಟ್ಟೆ ಇದೆಯಲ್ಲ, ಬಿಳಿ ಬಟ್ಟೆ ಹಾಕಿದ್ರು. ಈ ಬಿಳಿ ಬಟ್ಟೆ ಏನು ಸುಮ್ನೆ ಹಾಕಿರೋದು? ಅದು ಯಾರು ಅದನ್ನ ಏನ್ ಕೂಡ ಮಾಡಂಗಿಲ್ಲ, ಮುಟ್ಟಂಗಿಲ್ಲ. ಯಾರಾದ್ರೆ ಅದನ್ನ ಮುಟ್ಟಿದ್ರೆ ಸಹೋದರರೇ, ಅದನ್ನ ಒಳಗೆ ಕೂಡ ಅದು ನೋಡಂಗಿ ಕೂಡ, ಏನ್ ನಡೀತಿದೆ ಅಂತ ನೋಡಂಗಿ ಕೂಡ ಇಲ್ಲ, ಒಳಗಡೆ ನೋಡಬಾರ್ದು. ಯಾಕೆಂದ್ರೆ ಇದರಲ್ಲಿ ಯಾರಪ್ಪ ಇರ್ತಾರೆ, ಈ ಒಂದು ಅಂಗಳದಲ್ಲಿ ಇರೋರು ಯಾರಂತ ಕೇಳಿದ್ರೆ ಬರೀ ಲೇವಿಯರ್ಗಳು ಮಾತ್ರ ಒಳಗೆ ಬರ್ಬೇಕು. ಬೇರೆ ಸಾಮಾನ್ಯವಾದ ಇಸ್ರೇಲ್ ಮಕ್ಕಳಲ್ಲಿ ಇದ್ರಲ್ಲ, ಆ ಪಾಳ್ಯದಲ್ಲಿ ಇದ್ರು, ಇಸ್ರೇಲ್ ಮಕ್ಕಳೆಲ್ಲ ಇದ್ರು, ಇಸ್ರೇಲರು ಇದ್ರು. ಆದ್ರೆ ಆ ಲೇವಿಯರು ಅಂತ ಹೇಳಿ ಅವರು, ಆ ಯಾಜಕರಿಲ್ಲ, ಆ ಲೇವಿಯರು ಅವರು ಕೂಡ ಯಾಜಕರೇ, ಮಹಾಯಾಜಕರಲ್ಲ. ಆದ್ರೆ ಲೇವಿಯರು ಮಾತ್ರವೇ ಏನಾಗ್ತಿದ್ರು ಅಂತ ಕೇಳಿದ್ರೆ ಈ ಒಂದು ಆ ಬಿಳಿ ಬಟ್ಟೆ ಸುತ್ತಲೂ ಇದೆಯಲ್ಲ ಅದ್ರೊಳಗೆ ಇದ್ರು. ಬೇರೆ ಯಾರಿಗೂ ಏನಿಲ್ಲ, ಅಲ್ಲಿಗೆ ಅಧಿಕಾರ ಇಲ್ಲ ಹೋಗೋದಿಕ್ಕೆ. ಸಹೋದರಿ, ಹಂಗಾದ್ರೆ ಇದನ್ನ ಮುಟ್ಟಿದ್ರೆ ಏನಾಗುತ್ತೆ ಅಲ್ವಾ? ಇದನ್ನ ಮುಟ್ಟಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ವಾಕ್ಯ ಕೂಡ ಓದೋಣ.
ಅರಣ್ಯಕಾಂಡದಲ್ಲಿ 4ನೇ ಅಧ್ಯಾಯ 19-20 ಓದೋಣ. Numbers 4th chapter 19 and 20. ಅವರು ಮಹಾಪರಿಶುದ್ಧ ವಸ್ತುಗಳ ಹತ್ತಿರಕ್ಕೆ ಬರುವಾಗ ಸಾಯದಂತೆ ನೀವು ಅವರ ವಿಷಯದಲ್ಲಿ ಮಾಡಬೇಕಾದದ್ದೇನೆಂದರೆ, ಆರೋನನು ಅವನ ಮಕ್ಕಳು ಒಳಗೆ ಬಂದು ಅವರವರ ಕೆಲಸಗಳನ್ನು ಅವರವರ ಹೊರೆಗಳನ್ನು ಗೊತ್ತು ಮಾಡಬೇಕು. 20ನೇ ವಾಕ್ಯ. ಕೆಹಾತ್ಯರೇ ಒಳಗೆ ಬಂದು ಒಂದು ಕ್ಷಣವಾದರೂ ಆ ಪರಿಶುದ್ಧ ವಸ್ತುಗಳನ್ನು ನೋಡಬಾರದು, ನೋಡಿದರೆ ಸತ್ತಾರು. ನೋಡಿದ್ರ? ಹಂಗಾದ್ರೆ ಯಾವುದು ನೋಡಬಾರ್ದಂತೆ, ಮುಟ್ಟಲೂಬಾರದು. ಅದನ್ನ ನೋಡಂಗಿಲ್ಲ, ಅದನ್ನ ಮುಟ್ಟಲೂಬಾರದು. ಮುಟ್ಟಿದ್ರೆ ಅದನ್ನ ಒಂದು ಎಷ್ಟು ವಾಲ್ಟೇಜು ಕರೆಂಟ್ ಅಂತ ಕೇಳಿದ್ರೆ, ದೇವರ ಮಹಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನ ಮುಟ್ಟಿದ್ರೆ ಸತ್ತೋಗ್ತಾರೆ. ಎಂತ ಒಂದು ಪನಿಷ್ಮೆಂಟ್ ನೋಡ್ರಿ. ಅದನ್ನ ಯಾರು ಮಾತ್ರ ಒಳಗೆ ಒಳಗೆ ಇರ್ತಾರೆ ಅಂತ ಕೇಳಿದ್ರೆ, ಯಾವ ದೇವದರ್ಶನ ಗುಡಾರ ಒಳಗೆ ಇರ್ತಾರೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಅಲ್ಲಿಗೆ ಬರೀ ಆರೋನು ಮತ್ತೆ ಅವರ ಮಕ್ಕಳು ಮಾತ್ರವೇ ಇದ್ರು. ಆರೋನು ಮತ್ತೆ ಅವರ ಮಕ್ಕಳು ಮಾತ್ರವೇ ಇದ್ರು. ಅಂತ ಒಂದು ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಆಗಿತ್ತು ದೇವ್ರು. ನೋಡ್ರಿ, ಎಲ್ಲ ಹಾಕದ ಮೇಲೆ ಮತ್ತೆ ಆ ಬಲಿ ಬಟ್ಟೆಯಲ್ಲಿ ಒಂದು ಕಾಂಪೌಂಡ್ ಹಾಕಿದ್ರು. ಅದನ್ನ ಸುತ್ತಲೂ ಇತ್ತು. ಅದನ್ನು 2ನೇ ಭಾಗ ಅಂತ ನೋಡ್ತೀವಿ ಅಲ್ವಾ? ಸರಿ, ಇದು ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇದನ್ನ ಒಳಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಅದ್ರ ಒಳಗೆ ಯಾರು ಮಾತ್ರ ಹೋಗ್ತಾರೆ, ಯಾರು ಮಾತ್ರ ಹೋಗಕ್ ಸಾಧ್ಯ ಅಂತ ಹೇಳಿದ್ರೆ, ಈಗ ನೋಡಿ 3ನೇ ಭಾಗ ಯಾವ್ದಪ್ಪ ಇದ್ರಲ್ಲಿ? ಇದನ್ನ ಮಾತ್ರ ಜ್ಞಾಪಕ ಇಟ್ಕೊಳ್ರಿ ಸಹೋದ್ರೆ. ಇದು ಮುಂದೆ ಇರುವ ಪಾಠ. ಈ 3 ಭಾಗದಲ್ಲೇ ನಮಗೆ ಸತ್ಯ, ಬಹಳ ದೊಡ್ಡ ಸತ್ಯವನ್ನು ಇದ್ರೊಳಗೆ ನೋಡ್ತೀವಿ. ಎಷ್ಟು ಮೆಜರ್ಮೆಂಟ್ಗಳೆಲ್ಲ ಇದೆ ಅವೆಲ್ಲ ಕೂಡ ನೋಡ್ತೀವಿ. 3ನೇ ಭಾಗ ಯಾವ್ದಪ್ಪ ಅಂತ ಕೇಳಿದ್ರೆ, ಇಲ್ಲಿ ಇದೆಯಲ್ಲ ದೇವದರ್ಶನ ಗುಡಾರ. ಯಾವ್ದು ದೇವದರ್ಶನ ಗುಡಾರ? ಆ ಸೆಂಟ್ರಲ್ಲಿ ಇರೋದು ಮಾತ್ರವೇ ದೇವದರ್ಶನ ಗುಡಾರ ಅಲ್ಲರ? ಈ ಕಾಂಪೌಂಡ್ ಇದೆಯಲ್ಲ, ಅದು ಸುತ್ತಲೂ ಇರೋದು ಅದು ದೇವದರ್ಶನ ಗುಡಾರ ಅಲ್ಲ. ಸೆಂಟ್ರಲ್ಲಿ ಆ ಮಧ್ಯದಲ್ಲಿ ಇರುವುದು ಮಾತ್ರವೇ ದೇವದರ್ಶನ ಗುಡಾರ. ಅದರಲ್ಲಿ ಮಾಡುವ ಒಂದೊಂದು ಆರಾಧನೆ ಕೂಡ ಯಾರು ಅದನ್ನು ಕೂಡ ನೋಡಬಾರದು. ನೋಡಿದ್ರೆ ಸತ್ತೋಗ್ತಾರೆ. ಇದನ್ನ ಹೊರಗಡೆ ಇರುವ ಪಾಳೆಯದಲ್ಲಿ ಇರುವ ಇಲ್ಲಿ ಅದನ್ನ ಮುಟ್ಟಿದ್ರು ಸತ್ತೋಗ್ತಾರೆ. ಇದ್ರ ಒಳಗೆ ಇರೋದನ್ನ ನೋಡಿದ್ರು ಕೂಡ ಸತ್ತೋಗ್ತಾರೆ ಅಂತ ನಾವು ನೋಡ್ತೀವಿ. ಸಹೋದರ ಸಹೋದರಿ ಆಗಿರುವಾಗ ಇಲ್ಲಿ ನೋಡ್ರಿ, 3 ಭಾಗ ಈ ದೇವದರ್ಶನ ಗುಡಾರದಲ್ಲಿ 3 ಭಾಗ ಇಲ್ಲಿ ಇರೋದನ್ನ ನೋಡ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೊಳ್ರಿ. ಸರಿ, ಮೊದಲು ನಾವು ನೋಡೋಣ ಯಾವ್ದಪ್ಪ ಅಂತ ಕೇಳಿದ್ರೆ, ಮೊದಲು ನಾವು ಯಾವ್ದೆಲ್ಲ ನೋಡ್ತೀವಿ ಅಂತ ಕೇಳಿದ್ರೆ, ಒಂದೊಂದು ಕೂಡ ವಿಷಯ ನಾವು ನೋಡ್ತೀವಿ. ಪಾಳೆಯ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಏನಪ್ಪಾ ಈ ಪಾಳೆಯ? ಯಾರಿಗೆ? ಇಸ್ರೇಲ್ ಮಕ್ಕಳಲ್ಲಿ ವಾಸ ಮಾಡ್ತಾ ಇದ್ರು ಅಲ್ಲರ? ಅಲ್ಲಿಗೆ ಇವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಇದು ಯಾರಿಗೆ ಸೂಚನೆವಾಗಿರ್ತದೆ? ಮೊದಲು ಇದ್ರ ಒಳಗೆ ಬರುವ ಆ ಒಂದು ಅಂಗಳದ ಒಳಗೆ ಬರುವ ಕ್ಲಾಸ್ ಅವ್ರು ಯಾರಪ್ಪ ಅದ್ರೊಳಗೆ ಇರೋದು? ಆಮೇಲೆ ದೇವದರ್ಶನ ಗೂಡಾರದ ಒಳಗೆ ಇರೋರು ಯಾರಪ್ಪ ಅಂತ ಹೇಳಿದ್ರೆ, ನೋಡ್ರಿ, ಇಲ್ಲಿ ಒಂದು ಬಾಕ್ಲ ಐತಿ. ಅದಕ್ಕೆ ಆ ಬಾಕ್ಲಲ್ಲಿ ನಾವು ಹೋಗ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ. ಇದು ದೇವದರ್ಶನ ಗೂಡಾರದ ಒಂದು ಪ್ಲಾನ್. ಓಕೆ, ಇದನ್ನು ಪ್ಲಾನ್ ಹಾಕಿದ್ದೀನಿ, ಪ್ಲಾನ್ ಕೊಟ್ಟಿರ್ತೀನಿ ನಿಮಗೆ. ಇಲ್ಲಿಗೆ 1 ಪಾಳೆಯ, 2ನೇದು ಇಲ್ಲಿಗೆ ಅಂಗಳ, 3ನೇದು ಈ ದೇವದರ್ಶನ ಗೂಡಾರ ಅಲ್ಲರ? ಈ 3 ವಿಷಯಗಳು ಅದ್ರೊಳಗಿರುವ ವಸ್ತುಗಳು ಕೂಡ ನಾವು ನೋಡ್ತೀರಿ. ಸರಿ, ಹೀಗಿರುವಾಗ ಸಹೋದರ ಸಹೋದರಿ ನೋಡಿ, ಇವಾಗ ರೆಡಿ ಆಯ್ತು. ದೇವದರ್ಶನ ಗೂಡಾರ ಎಲ್ಲಿ ಆಯ್ತು? ಸೆಂಟ್ರಲ್ಲಿ ಬಂತು. ಇದ್ರಲ್ಲಿ ಸುತ್ತಲೂ ಯಾರಿದ್ದಾರೆ ಅಂತ ಕೇಳಿದ್ರೆ, ಈಗ 3 ಗೋತ್ರಗಳು ಅಲ್ಲಿಗೆ ಕವರ್ ಆಗ್ತಾ ಇದ್ದಾರೆ ಅಂತ ನೋಡ್ತೀವಿ ಅಲ್ವಾ? ಆದ್ರೆ ಈ ಒಂದು ದೇವದರ್ಶನ ಗುಡಾರ ಒಳಗೆ ಹೋಗ್ಬೇಕಂದ್ರೆ, ಮೊದಲು ಪಾಳೆಯದಲ್ಲಿ ಇದ್ರ ಒಳಗೆ ಹೋಗ್ಬೇಕಂದ್ರೆ ಒಂದೇ ಒಂದು ದಾರಿ ಇದೆ. ಅದು ಯಾವ ಕಡೆ ಕೇಳಿದ್ರೆ ಮೂಢ ದೇಶ ಕಡೆ ಇರೋದಂತ ನೋಡ್ತೀವಿ ಅಲ್ವಾ? ಆ ಮೂಢ ದೇಶ ಕಡೆ ಇರೋದು ಅಂತ ಕೇಳುವಾಗ ಆ ಬಾಕ್ಲು ಇದೆ. ಆ ಬಾಕ್ಲು ಒಳಗೆ ಹೋಗ್ಬೇಕಂದ್ರೆ ಅದಕ್ಕೆ ಒಂದು ವಾಕ್ಯ ಹೇಳ್ತಾರೆ. ನಿಜವಾದ ಕೈಯಲ್ಲಿ ಕಟ್ಟುವ, ಮನುಷ್ಯನು ಕಟ್ಟಿರುವ ಆಲಯ ಅಲ್ಲ, ಮನುಷ್ಯನು ಕಟ್ಟುವ ಆ ದೇವದರ್ಶನ ಗೂಡಾರ ಅಲ್ಲ. ಯಾರ್ರಿ? ಕರ್ತನು ಕಟ್ಟುವ ಒಂದು ದೇವದರ್ಶನ ಗೂಡಾರದಲ್ಲಿ. ಅದಕ್ಕೆ ಇವಾಗ ನೋಡಿ, ನಾವು ಎಲ್ಲಿಗೆ ತರಬಿಡುತ್ತೆ ನಮ್ಮ ಮನ್ಸು ಅಂತ ಕೇಳಿದ್ರೆ, ಆತ್ಮೀಯವಾಗಿರುವ ದೇವದರ್ಶನ ಗೂಡಾರಿಗೆ ನಾವು ಹೋಗ್ತಾ ಇದ್ದೀರಿ. ಈಗ ಹಾಗಿರುವಾಗ ಅದ್ರೊಳಗೆ ಹೋಗ್ಬೇಕಂದ್ರೆ ಒಂದು ಬಾಕ್ಲು ಬಹಳ ಮುಖ್ಯ. ಅದನ್ನು ಓದೋಣ ಸಿಸ್ಟರ್. ಯೋಹನ 14ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ.
ಏಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಇಲ್ಲಿಗೆ ಕ್ಲಿಯರ್ ಆಗಿ ಹೇಳ್ತಾರೆ, ಯೇಸು ಅವನಿಗೆ ನಾನೇ ಮಾರ್ಗವು. ಈಗ ಇದ್ರೊಳಗೆ ದೇವದರ್ಶನ ಗುಡಾರ ಒಳಗೆ ಹೋಗ್ಬೇಕು, ಒಬ್ಬ ಪಾಳೆಯದಲ್ಲಿ ಒಬ್ರು ಇಲ್ಲಿ ದೇವದರ್ಶನ ಒಳಗೆ ಹೋಗ್ಬೇಕು ಅಂತ ಕೇಳಿದ್ರೆ ಕ್ರಿಸ್ತನೇ ಒಂದೇ ಮಾರ್ಗ. ನೋಡ್ರಿ, ಕ್ರಿಸ್ತನೇ ಮಾರ್ಗ. ಅದ್ರ ಒಳಗೆ ಅಲ್ಲಿಂದ ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರೆ, ಅಲ್ಲಿ ದೇವದರ್ಶನ ಗೂಡಾರ ಹೋಗ್ಬೇಕಂದ್ರೆ ನಾನೇ ಸತ್ಯ ಗೊತ್ತಿಲ್ದಿರಾ ದೇವದರ್ಶನ ಗೂಡಾರ ಒಳಗೆ ಹೋಗೋದಿಕ್ ಸಾಧ್ಯ ಇಲ್ಲ. ಹಂಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾನೇ ಸತ್ಯವು. ಆ ಸತ್ಯವನ್ನ ತಿಳ್ಕೊಂಡು ಯಾರಪ್ಪ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾರ ಅಂತ ಕೇಳಿದ್ರೆ ನಾನೇ ಜೀವ ಅಂತ ಹೇಳ್ತಾರೆ. ನೋಡಿದ್ರ, ಈಗ 3 ಭಾಗವನ್ನು ನೋಡಿದ್ವಿ. ಈ 3 ಭಾಗವನ್ನು ಇಲ್ಲಿ ಯೇಸು ಸ್ವಾಮಿ ಹೇಳೋದನ್ನ ನೋಡ್ತೀವಿ. ಮಾರ್ಗ ಎಲ್ಲಿಗೆ? ಆ ಅಂಗಳದ ಒಳಗೆ ಹೋಗೋದಿಕ್ಕೆ ಮೊದಲು ಮಾರ್ಗ ಕರ್ತನು. ನೆಕ್ಸ್ಟ್ ನೋಡ್ಬೇಕಾದ್ರೆ ದೇವದರ್ಶನ ಗೂಡಾರ ಒಳಗೆ ಹೋಗೋದಿಕ್ಕೆ ಸತ್ಯವನ್ನು ಕೊಡುವ, ಆ ಸತ್ಯ ಮುಖಾಂತರ ಜನಿಸಲ್ಪಟ್ಟು ಯಾರಪ್ಪ ದೇವದರ್ಶನ ಗೂಡಾರ ಒಳಗೆ ಪರಿಶುದ್ಧ ಸ್ಥಳ ಅಂತ ಹೇಳಿ ಆ ಪರಿಶುದ್ಧ ಸ್ಥಳಕ್ಕೆ ಹೋಗುವವರು ಸತ್ಯ ಮುಖಾಂತರ ಹೋಗ್ತಾರೆ. ಆಮೇಲೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅದು ಜೀವ, ದೇವರ ಒಂದು ಏನ್ರಿ ಯಾವ ತರ ಜೀವ ಅಂತ ಕೇಳಿದ್ರೆ ಅಮೃತ್ವ ಜೀವ ಪಡೆಯೋದಿಕ್ಕೆ ನಾನೇ ಆ ಜೀವ ಅಂತ ಕೂಡ ಏನಾದ ನನ್ನ ಮೂಲಕವಾಗಿಯೇ ಒಬ್ಬನು ಹೋಗೋದಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇದು ನಾವು ಬಹಳ ಮುಖ್ಯ ಸಹೋದರ. ಐ ಆಮ್ ದ ಡೋರ್ ಅಂತ ಹೇಳ್ತಾರೆ ಅಲ್ವರ. ಐ ಆಮ್ ದ ಡೋರ್ ಅಂತ ಹೇಳಿ ಇಲ್ಲಿಗೆ ನಾವು ನೋಡ್ತೀವಿ ಸಹೋದರ. ಅದೇ ತರ ಇನ್ನು ಬಹಳ ಮುಖ್ಯವಂತ ಒಂದು ವಾಕ್ಯ ಕೂಡ ನಾವು ಏನ್ ಓದ್ತೀವಿ ಅಂತ ಕೇಳಿದ್ರೆ, ಅವರು ಸರಿ ಇವಾಗ ನೋಡ್ಬೇಕಾದ್ರೆ ಸಹೋದರರೇ ಇಲ್ಲಿಗೆ ಅವರು ಎಲ್ಲ ಯಾಜಕರೆಲ್ಲ ಅಲ್ಲಿ ಹೋಗ್ತಾರೆ. ಮೊದಲು ನಾವು ಯಾವ್ದನ್ನ ನೋಡಪ್ಪ ಅಂತ ಕೇಳಿದ್ರೆ ಅಂಗಳ ಒಳಗೆ ಹೋಗ್ತಾರೆ. ಅಂಗಳ ಒಳಗೆ ಹೋಗುವಾಗ ದ ಕೋರ್ಟ್ ಅಲ್ವ, ಒಂದು ಕೋರ್ಟ್ ಇದೆ. ಅದನ್ನ ನಾನು ಇದರಲ್ಲಿ ತೋರಿಸ್ಬಿಡ್ತೀನಿ. ಇಲ್ಲಿದೆ ನೋಡ್ರಿ, ಕೋರ್ಟ್ ಅಲ್ವಾ. ಈ ಕೋರ್ಟ್ ಅಂತ ಹೇಳುವಾಗ ಇಲ್ಲಿ ಏನಪ್ಪಾ ಇತ್ತು ಅಂತ ಹೇಳಿದ್ರೆ ನೋಡಿ, ಕೋರ್ಟ್ ಇದೆ, ಅಂಗಳ. ಈ ಅಂಗಳದಲ್ಲಿ ಮೊದಲು ನೀವು ಎಂಟರ್ ಆಗ್ಬೇಕಾಗಿರುವ 3 ತೆರೆಗಳು ಇತ್ತು ಅಲ್ವಾ. ಇದ್ರ ಒಳಗೆ ಎಂಟರ್ ಆಗೋದನ್ನ ಇವಾಗ ತೋರ್ಸ್ಕೊಟ್ಟೆ ನಾನು. ಏನ್ ತೋರಿಸ್ತೆ ನನಗೆ ನಿಮಗೆ ಅಂತ ಹೇಳಿದ್ರೆ ಸಹೋದರರೇ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳುವ 3 ಮಾರ್ಗ ಇಲ್ಲಿ ಇದೆ ಅಲ್ರಿ. ಅದು ಏನಪ್ಪಾ 3 ಮಾರ್ಗ ಅಂತ ಇಲ್ಲಿ ಇರುವ ತೆರೆ ರೀ ಅದು. ನೋಡ್ರಿ, ಅದು ಕ್ರಿಸ್ತನ ಅವರ ಒಂದು ಜೀವದ ಮುಖಾಂತರ, ಅವರ ಒಂದು ಪ್ರಾಣದ, ಅವರ ಒಂದು ಬಲಿಯ ಮುಖಾಂತರ, ಯಜ್ಞದ ಬಲಿ ಮುಖಾಂತರ ನಮಗೆ ಕೊಟ್ಟಿರುವ 3 ಇಲ್ಲಿ ಒಂದು ತೆರೆಗಳು ಉಂಟು ನೋಡ್ರಿ. ಯಾವ್ದ್ರಿ? ಮೊದಲ ಅಂಗಳದಲ್ಲಿ ಹೋಗುವ ಒಂದು ತೆರೆ, ಆಮೇಲೆ ಪರಿಶುದ್ಧ ಸ್ಥಳದಲ್ಲಿ ಹೋಗುವ ಒಂದು ತೆರೆ, 3ನೇ ತೆರೆ ಯಾವ್ದಂತ ಕೇಳಿದ್ರೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವ ಒಂದು ತೆರೆ ಇದೆ. ಈ 3 ತೆರೆನೇ ನಾನು ಹೇಳ್ತಾ ಇದ್ದಿದ್ದು ಏನಂತ ಕೇಳಿದ್ರೆ ನಾನೇ ಮಾರ್ಗ. ಮೊದಲು ಕ್ರಿಸ್ತನ ಮಾರ್ಗವನ್ನು ನಾವು ತಿಳ್ಕೊಬೇಕು. ಎರಡನೇದು ಆ ಒಳಗೆ ಹೋಗ್ಬೇಕಾದ್ರೆ ಆ ಸತ್ಯವನ್ನು ತಿಳ್ಕೊಬೇಕು. ಆಗ್ಲೇ 3ನೇ ತೆರೆಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಏನಿತ್ತು ಅಂತ ಕೇಳಿದ್ರೆ ಆ ಜೀವವನ್ನು ಮಾರ್ಗವನ್ನು ನಾವು ಕಂಡುಹಿಡಿಬಹುದು. ಸರಿ, ಇದು ಮೊದಲನೇದು ಅಲ್ವರ ಸಹೋದರರೇ. ಆಮೇಲೆ ನೋಡ್ಬೇಕಾದ್ರೆ ಇಲ್ಲಿರುವ ಅಂಗಲ, ಕೋರ್ಟ್ ಅಂತ ಬರ್ತೀವಿ ಅಲ್ವಾ. ಕೋರ್ಟ್ ಅಂತ ನೋಡಿ ಅದನ್ನ ನಾವು ಓದ್ಬಿಟ್ಟು ವಾಕ್ಯ ನಾವು ಬರುವಾರ ನಾವು ಕಂಟಿನ್ಯೂ ಮಾಡೋಣ ರೀ. ಅದು ಒಂದು ವಾಕ್ಯ ಓದೋಣ. ವಿಮೋಚನ ಖಂಡದಲ್ಲಿ 27ನೇ ಅಧ್ಯಾಯ 17ನೇ ವಾಕ್ಯ. ಅಂಗಳದ ಸುತ್ತಲಿರುವ ಎಲ್ಲ ಕಂಬಗಳಿಗೂ ಬೆಳ್ಳಿಯ ಕಟ್ಟುಗಳು, ಬೆಳ್ಳಿಯ ಕೊಂಡಿಗಳು, ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ನೋಡಿದ್ರ, ಹಿಂಗ ಅಂಗಳದ ಸುತ್ತಲೂ ಇರುವ ಎಲ್ಲದು ಬೆಳ್ಳಿಯ ಏನಿರ್ಬೇಕಂತ ಕೇಳಿದ್ರೆ ಆ ಒಂದು ಬೇಸ್ ಬೆಳ್ಳಿಯದಲ್ಲಿ ಇರಬೇಕು ಅಂತ. ಅದ್ರಲ್ಲಿ 38ನೇ ಅಧ್ಯಾಯ 7ನೇ ವಾಕ್ಯ ಓದನ ಸಿಸ್ಟರ್. ಅದರ ವಿಮೋಚನೆ ಖಂಡದಲ್ಲಿ 38, 17, 19. ಕಂಬಗಳ ಗದ್ದಿಗೆ ಕಲ್ಲುಗಳು ತಾಮ್ರದವುಗಳು, ಕಂಬಗಳ ಕೊಂಡಿಗಳು ಕಟ್ಟುಗಳು ಬೆಳ್ಳಿಯವು, ಅವುಗಳ ಬೋದಿಗೆಗಳು ಬೆಳ್ಳಿಯ ತಗಡುಗಳಿಂದ ಹೊದಿಸಲ್ಪಟ್ಟವು. ಅಂಗಳದ ಎಲ್ಲ ಕಂಬಗಳಿಗೂ ಬೆಳ್ಳಿಯ ಕಟ್ಟುಗಳಿದ್ದವು. ಅಂಗಳದ ಬಾಗಲಲ್ಲಿದ್ದ ಪರದೆಯು ಹುರಿನಾರಿನ ಬಟ್ಟೆಯಿಂದಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದಲೂ ಬುಟೇದಾರಿ ಕೆಲಸದವರ ಕೈಯಿಂದ ಮಾಡಲ್ಪಟ್ಟಿತು.
ಅದರ ಉದ್ದವು 20 ಮೊಳವಾಗಿತ್ತು. ಅದರ ಅಗಲವು ಅಂಗಳದ ಮಿಕ್ಕ ತೆರೆಗಳಂತೆ 5 ಮೊಳ. ಈಗ ನೋಡುವಾಗ ಈ ಅಂಗಳದೊಳಗೆ ಹೋಗುವಾಗ ಅಲ್ಲಿದ್ದಂತ ಜಾಲಿ ಮರದಲ್ಲಿ ಇರುವ ಕೆಳಗೆ ಇರುವ ಬೇಸ್ ಬಂದು ಏನಂತ ಹೇಳಿದ್ರೆ ಬೆಳ್ಳಿಯಲ್ಲಿ ಇರ್ಬೇಕು, ಅದರಲ್ಲಿ ತಾಮ್ರದಲ್ಲಿ ಇರ್ಬೇಕು, ಮೇಲೆ ಅದು ಬೆಳ್ಳಿಯಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅದು ಬಿಳಿ ಬಟ್ಟೆ, ಆ ನಾರ್ ಬಟ್ಟೆಯಲ್ಲಿ ಮಾಡಿರುವ ಆ ಬಟ್ಟೆಯಲ್ಲಿ ಮಾಡಬೇಕು ಈ ಅಂಗಳದ ಇರುವ ಏನ್ರಿ ಆ ಕಾಂಪೌಂಡ್ ತರ ಮಾಡಿದಾರಲ್ಲ ಅದು ಇರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಸರಿ, ಇದು ಏನಪ್ಪಾ, ಇದು ಏನು ಮೊಟ್ಟ ಮೊದಲು ಇದು ಒಳಗೆ ಹೋದ ತಕ್ಷಣ ಇದು ಏನು ಅಂತ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಬರುವಾರ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ತೀವಿ. ಯಾಕಂದ್ರೆ 1 ಅವರ್ ಅಲ್ಲಿ ಮುಗಿದಿದೆ. ನಾವು ಬರುವಾರ ಇಲ್ಲಿಗೆ ಅಂಗಳ ಒಳಗೆ ಹೋಗಿ ಇವಾಗ ಒಂದೊಂದು ಕೂಡ ಏನಪ್ಪಾ ತಾಮ್ರ, ಅದು ತಾಮ್ರದ ಇದು ಇಟ್ಟಿದ್ರಲ್ಲ, ತಾಮ್ರ ಏನಕ್ಕೆ ಇಟ್ಟಿದ್ರು, ಅದ್ರ ಮೇಲೆ ಬೆಳ್ಳಿ ಇಟ್ಟಿದ್ರಲ್ಲ, ಅದು ಬೆಳ್ಳಿಯ ಇಟ್ಟಿದ್ರು ಏನಕ್ಕೆ, ಅದನ್ನ ಹುಕ್ಕಾಕಿ ಅದನ್ನ ಕಟ್ಟುಬಿಟ್ಟಿದ್ರು, ಈ ನಾರು ಬಟ್ಟೆಯನ್ನ ಹಾಕಿದ್ರು, ಇದೆಲ್ಲ ಏನು ಸೂಚನೆ ಆಗ್ತದೆ, ಇವೆಲ್ಲ ಏನು ಪಾಠ ಅಂತ ಹೇಳಿ ನಾವು ಕೋರ್ಟ್ ಅಂಗಲ ಅಂತ ಒಂದು ಪಾಠ ನೆಕ್ಸ್ಟ್ ವೀಕ್ ಬರುವ ವಾರ ನಾವು ಇದನ್ನ ಶುರು ಮಾಡೋಣ ರೀ. ಈನ ತನಕ ಕೂಡ ಬಹಳ ತಾಳ್ಮೆಯಿಂದ ನೀವು ಕೇಳಿದಂತ ಸಹೋದರ ಸಹೋದರಿಯರೇ ಬಹಳ ಸಂತೋಷ. ಇದನ್ನ ಕೂಡ ಜ್ಞಾಪಕ ಇಟ್ಕೊಳ್ರಿ. ನಾಳೆ ಬರುವಾರ ಬರುವಾಗ ಮತ್ತೆ ಅದರಲ್ಲಿ ಅನೇಕ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ಹಂಗಿರುವಾಗ ಇದನ್ನ ಒಂದು ಪಾಠನ ಮುಗಿಸಂಗೆ ನಮ್ಮ ಮಧ್ಯದಲ್ಲಿ ಇರುವ ಸಹೋದರ ಮೋಹನ್ ರಾಜ್ ಬ್ರದರ್ ಅವರು ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಬ್ರದರ್. ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಮೌನ್ನತನು, ಸರ್ವ ಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂಥ ಪರಲೋಕದ ಜೀವವುಳ್ಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದಾರ್ಥ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ದೇವರೇ, ನಿನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಒಳ್ಳೆ ದೇವದರ್ಶನ ಗುಡಾರದ ಬಗ್ಗೆ ಅನೇಕ ವಿಷಯಗಳನ್ನು ತಂದೆಯ ದೇವರೇ ಬ್ರದರ್ ಅವ್ರ ಮೂಲಕ ನಮಗೆ ತಿಳಿಪಡಿಸಿದ್ದಿ, ನಿನಗೆ ಸ್ತೋತ್ರ ಮಾಡ್ತೇವೆ. ಅದರ ಒಳಗಡೆ ಇರ್ತಕ್ಕಂಥ ರಹಸ್ಯಗಳು, ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ಇರ್ತಕ್ಕಂಥ ಛಾಯೆ ಮತ್ತು ಅನೇಕ ವಿಷಯಗಳನ್ನು ಬ್ರದರ್ ಅವ್ರ ಮೂಲಕ ನಮಗೆ ತಿಳಿಸ್ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಅವ್ರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ, ಅವ್ರಿಗೆ ಕೊಟ್ಟಂತ ಕುಟುಂಬಕ್ಕಾಗಿ ಕೂಡ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ಈ ಸಂದರ್ಭದಲ್ಲಿ ವಾಕ್ಯವನ್ನು ಎಲ್ಲರೂ ಕಲ್ತ್ಕೊಳ್ಳುವಂತೆ ಕೊಟ್ಟಂತ ಸಮಯಕ್ಕಾಗಿ ಕೂಡ ಸ್ತೋತ್ರ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರನ್ನು, ಅವರೆಲ್ಲರ ಕುಟುಂಬ ಮಕ್ಕಳ ಸಹಿತವಾಗಿ ನಿನ್ನ ಕಾಯ್ದು ಕಾಪಾಡಿ ನಡೆಸಿರಿ. ಬರುವ ದಿನಗಳಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಾವೆಲ್ಲರೂ ಕಲ್ತ್ಕೊಳ್ಳಿಕ್ಕಾಗುತ್ತೆ, ಅನೇಕರಿಗೆ ಈ ಸತ್ಯ ಸ್ವಾರ್ಥಗಳನ್ನು ಸಾರುವಂತೆ ಮತ್ತು ಚಿಕ್ಕ ಹಿಂಡಾಗಿ ನಿನ್ನ ಒಂದು ರಾಜ್ಯದಲ್ಲಿ ತಂದೆಯಾದ ದೇವರು ಸೇರ್ಲಿಕ್ಕೆ ನಮಗೆ ಸಹಾಯ ಮಾಡಿ ನಡೆಸರಿ. ಹಾಗೆ ಮಾಡಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ರಾತ್ರಿ ಸುಖವಾದ ನಿದ್ರೆಯಲ್ಲಿ ನಮ್ಮ ನಡೆಸಿ ನಾಳಿನ ಒಂದು ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕೊಟ್ಟು ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಪ್ರಭುವಾಗಿರುವ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವಗಳು ನಮ್ಮ ತಂದೆಯಾದ ದೇವರೇ. ಆಮೆನ್.